ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿಯ ಇನ್ನೊಂದು ಇಂಪಾರ್ಟೆಂಟ್ 6 ಮಾರ್ಕ್ ಟಾಪಿಕ್ ಜೊತೆ ಬಂದಿದ್ದೀನಿ. ದಟ್ ಈಸ್ ಡೆತ್ ಆಫ್ ಪಾರ್ಟ್ನರ್ ಚಾಪ್ಟರ್ ಅಂತ ಬರುವಂಥ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹಾಗೆ ಡಿಸೀಸ್ಡ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪ್ರೇಷನ್ ಮಾಡೋದ್ರ ಬಗ್ಗೆ ಇದೆ. ಇದ್ರ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ 6 ಮಾರ್ಕಿಗೆ ಬಂದೇ ಬರುತ್ತೆ. ಅದು ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಇರ್ಬೋದು, ಅಥವಾ ಮಿಡ್ ಟರ್ಮಲ್ಲಿ ಇರ್ಬೋದು, ಅಥವಾ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರ್ಬೋದು. ಸೊ ಖಂಡಿತವಾಗಿ ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಇದು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದಾದಂಥದ್ದು. ಆ್ಯಂಡ್ ನಾನಿಲ್ಲಿ ಈ ಟಾಪಿಕನ್ನು ಇನ್ನೂ ಈಸಿ ಮಾಡೋದಕ್ಕೋಸ್ಕರ ಕರ್ನಾಟಕ ಬೋರ್ಡ್ ಅವರು ಕೊಟ್ಟಿರುವಂಥ ಕ್ವಶನ್ ಬ್ಯಾಂಕಲ್ಲಿರುವಂಥ 5 ಕ್ವಶನ್ಗಳನ್ನು ಇಲ್ಲಿ ಸಾಲ್ವ್ ಮಾಡಿ ಈಸಿ ಟು ಹಾರ್ಡ್ ಎಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದ್ಯಾಟ್ ನಿಮಗೆ ಇದೊಂದು ವಿಡಿಯೋ ನೋಡಿದರೆ ಪೂರ್ತಿಯಾಗಿ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹಾಗೆ ಕ್ವಶನ್ ಯಾವುದೇ ರೀತಿ ಕೊಟ್ಟರು 6 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡೇ ಮಾಡ್ತೀರಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ 4ನೇ ಕ್ವಶನ್ ಅನ್ನು ತಗೊಂಡಿದ್ದೀನಿ ನಾನಿಲ್ಲಿ. ರಾಧಾ, ರುಕ್ಮಿಣಿ ಅಂಡ್ ರಂಜಿತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ 2:2:1. Their capital balance on 1/4/2023 stood at 70,000, 50,000 and 40,000 respectively ಅಂತ ಇದೆ. ಆ್ಯಂಡ್ ರುಕ್ಮಿಣಿ ಡೈಡ್ ಆನ್ 1/1/2024 ಅಂತ ಇದೆ. ಆ್ಯಂಡ್ ಇದರಲ್ಲಿ ನಮಗೆ ರುಕ್ಮಿಣೀಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಏನೂ ಕೊಟ್ಟಿಲ್ಲ, ಬಟ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 1/4/2023ಗೆ, ಅಂದರೆ ಇಯರ್ ಬಿಗಿನಿಂಗ್ 1/4/2023 ಅವತ್ತಿನ ದಿವಸ ಏನು ಬ್ಯಾಲೆನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಮಿಡಲ್ ಆಫ್ ದಿ ಇಯರ್ 2023-24ನ ಮಿಡಲಲ್ಲಿ ಅಂದರೆ 1/1/2024ಗೆ ಅವಳ ಡೆತ್ ಆಗ್ತಾ ಇದೆ, ಅಂದರೆ January 1, 2024. ಸೊ ಇಲ್ಲಿ ಇಂಟರ್ವೀನಿಂಗ್ ಪೀರಿಯಡ್ ಏನು? ಇಂಟರ್ವೀನಿಂಗ್ ಪೀರಿಯಡ್ ಅಂದರೆ ಏನು ಅಂತ ನಾನು ಆಲ್ರೆಡಿ ಹಿಂದಿನ ಥೇರಿ ಪಾರ್ಟ್ ಹೇಳುವಾಗ ಹೇಳಿದ್ದೆ ಅಲ್ವಾ. ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಟು ದಿ ಡೇಟ್ ಆಫ್ ಡೆತ್ ಏನು ಪೀರಿಯಡ್ ಬರುತ್ತಲ್ಲ ಅದಕ್ಕೆ ನಾವು ಇಂಟರ್ವೀನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಅಥವಾ ಸಿಂಪಲ್ ಆಗಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಹೇಳೋಣ. ಸೊ ಈ ಮಂತ್ ಎಷ್ಟು ಅನ್ನೋದು ಕೆಲವೊಂದಷ್ಟು ಕ್ಯಾಲ್ಕುಲೇಷನ್ಗಳಿಗೆ ಬೇಕು, ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಮೊದಲು. ಸೊ 1/4/2023 ಇಂದ ಶುರು ಮಾಡ್ಕೊಳ್ಳೋಣ. ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇಲ್ಲಿ ತನಕ ಇದೆ. ಹಾಗೆ ನೋಡಿ ಅವಳು ಡೆತ್ ಆಗ್ತಾ ಇರೋದು 1/1/2024 ಅಂದರೆ January 1ಗೆ. ಬಟ್ ನಾವು January 1 ಇರೋದ್ರಿಂದ ಆ ಮಂತನ್ನು ತಗೊಳ್ಳೋದಕ್ಕಾಗಲ್ಲ, ಯಾಕಂದರೆ ಆ ಮಂತಲ್ಲಿ ಅವಳೇನು ಬಿಸ್ನೆಸ್ಸನ್ನು ನಡೆಸಿಲ್ಲ. ಆ ಮಂತಿನ ಬಿಗಿನಿಂಗಿಗೇನೆ ಅವಳ ಡೆತ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ 9 ಮಂತ್ ಅಪ್ ಟು ಡಿಸೆಂಬರ್ ತನಕ ತಗೊಳ್ಳೋಣ. ದಟ್ ಈಸ್ 9 ಮಂತ್ಸ್ ಅವಳು ಬಿಸ್ನೆಸ್ಸನ್ನು ನಡೆಸಿದ್ದಾಳೆ. ದಟ್ ಈಸ್ ಇಂಟರ್ವೀನಿಂಗ್ ಪೀರಿಯಡ್ ಆಯಿತು. ಸೊ 9 ಮಂತ್ ಅಂತ ಬರ್ಕೋತೀನಿ. ಹಾಗೆಯೇ ಮತ್ತೊಂದು ಇನ್ಫಾರ್ಮೇಷನ್ ಬೇಕಾಗಿರೋದು ನಮಗೆ ಅವಳ ಶೇರ್ ಆಫ್ ಪ್ರಾಫಿಟ್. ಸೊ ಇಲ್ಲಿ ರಾಧಾ, ರುಕ್ಮಿಣಿ, ರಂಜಿತಾಲಿ, ರುಕ್ಮಿಣಿ ಅನ್ನೋದು ಮಿಡಲ್ ಪಾರ್ಟ್ನರ್. ಸೊ ಅವಳ ಶೇರ್ ಆಫ್ ಪ್ರಾಫಿಟ್ 2 ಇದೆ. ಸೊ ಇದನ್ನು ಶೇರಿಗೆ ಕನ್ವರ್ಟ್ ಮಾಡಿದ್ರೆ 2 + 2 + 1 5 ಆಗುತ್ತೆ ಅಲ್ವಾ, ಅಂದರೆ 2/5 ಆಗುತ್ತೆ. ಇದು ಅವಳ ಶೇರ್ ಆಫ್ ಪ್ರಾಫಿಟ್. ಇದೆರಡು ಇನ್ಫಾರ್ಮೇಷನ್ಗಳನ್ನು ನಾವು ಅಬ್ಸ್ಟ್ರಾಕ್ಟ್ ಮಾಡ್ಕೋತೀವಿ ಇದರಿಂದ. ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಅವಳು ಸತ್ತೋಗಿದ್ರಿಂದ ಅವಳಿಗೆ ಇನ್ನೂ ಶೇರನ್ನು ಕೊಡೋದಕ್ಕಾಗಲ್ಲ. ಅವಳ ಎಕ್ಸಿಕ್ಯೂಟರ್ ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಅವರಿಗೆ ಏನೆಲ್ಲ ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿದೆ, ಅಥವಾ ಅವ್ರಿಗೆ ಏನೇನೆಲ್ಲ ತಗೊಳ್ಳುವಂಥ ಅರ್ಹತೆ ಇದೆ ಅನ್ನೋದನ್ನೇ ನಮ್ಗೆ ಇಲ್ಲಿ 1 by 1 ಲಿಸ್ಟ್ ಮಾಡಿರ್ತಾರೆ. ಅದ್ರ ಬೇಸ್ ಮೇಲೆ ನಾವು ಅವಳ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋತೀವಿ ಮೊದಲು. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಇರುತ್ತೆ. ರುಕ್ಮಿಣೀಸ್ ಕ್ಯಾಪಿಟಲ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್, ಹಾಗೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್. ಆ್ಯಂಡ್ ಕ್ಯಾಪಿಟಲ್ ಅಕೌಂಟಿನ ರೂಲ್ ಸಿಂಪಲ್. ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಡಿಕ್ರೀಸಸ್ ಆದರೆ ಡೆಬಿಟ್ ಮಾಡ್ತೀವಿ ಅಲ್ವಾ. ಅಂದರೆ ಬಿಸ್ನೆಸ್ಸಿಂದ ಅವಳಿಗೆ ಏನಾದರೂ ಅಮೌಂಟನ್ನು ಕೊಡೋದಿದ್ರೆ ಅದೆಲ್ಲದರಿಂದ ಅವಳ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಾಗಾಗಿ ಕ್ರೆಡಿಟ್ ಮಾಡಬೇಕು. ಹಾಗೆಯೇ ಅವಳು ಏನಾದರೂ ಅಮೌಂಟನ್ನು ಬಿಸ್ನೆಸ್ಸಿಗೆ ಕೊಡೋದಿದ್ರೆ ಅವಾಗ ಅವಳ ಅಕೌಂಟ್ ಡಿಕ್ರೀಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಮಾಡಬೇಕು. ಇದು ಬೇಸಿಕ್ ರೂಲ್. ಆ್ಯಂಡ್ ಈಗ ಏನೇನು ಕೊಡಬೇಕು ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ರುಕ್ಮಿಣೀಸ್ ಕ್ಯಾಪಿಟಲ್ ಆ್ಯಸ್ ಆನ್ 1/4/2023 ಅಂತ ಹೇಳಿದ್ದಾರೆ. ಸೊ ರುಕ್ಮಿಣಿ ಕ್ಯಾಪಿಟಲ್ ಎಷ್ಟಿತ್ತು ಇಲ್ಲಿ 50,000 ಇದೆ ನೋಡಿ 1/4/2023ಗೆ. ಅದನ್ನು ತಗೋತೀವಿ. ಆ್ಯಂಡ್ ಇದು ಕ್ಯಾಪಿಟಲ್ ಅಕೌಂಟ್ ಪ್ರಿಪ್ರೇಷನ್ ಆಗಿರೋದ್ರಿಂದ ಅವಳ ಕ್ಯಾಪಿಟಲ್ ಬ್ಯಾಲೆನ್ಸ್ಗೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋತೀವಿ. ಇಟ್ ಈಸ್ 50,000. ಸೆಕೆಂಡ್ ಪಾರ್ಟ್ನರ್ಗೆ 50,000 ಇದೆ. ನೆಕ್ಸ್ಟ್ ನೋಡ್ತೀವಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 6% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಬಿಸ್ನೆಸ್ ಕಡೆಯಿಂದ ಅವಳಿಗೆ ಕೊಡಬೇಕಾಗತ್ತೆ, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ತಗೋತೀವಿ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಟ್ ಈಸ್ ಆನ್ 50,000. ಈ 50,000 ಮೇಲೆ 6% ಅಂತ ಹೇಳಿದ್ದಾರೆ ನೋಡಿ. ಪೂರ್ತಿ 1 ವರ್ಷಕ್ಕೆ 6%, ಬಟ್ ನಾವೀಗ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಓನ್ಲಿ 9 ಮಂತ್ಸಿಗೆ, ಯಾಕಂದರೆ ಅವಳು ಬಿಸ್ನೆಸ್ಸನ್ನು ನಡೆಸಿರೋದು ಈ ವರ್ಷ 9 ಮಂತ್ಸ್ ಮಾತ್ರ. ಸೊ ಅವಳು ಎಲ್ಲಿ ತನಕ ಬಿಸ್ನೆಸ್ಸನ್ನು ನಡೆಸಿದಾಳೋ ಅಲ್ಲಿ ತನಕ ಮಾತ್ರ ನಾವು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗತ್ತೆ. ಹಾಗಾಗಿ 50,000 ಇಂಟು 6% ಇಂಟು 9/12 ಇದು ಕಂಪಲ್ಸರಿ, ಯಾಕಂದರೆ 1 ಇಯರಿಗೆ ಇಷ್ಟ ಆದರೆ 9 ಮಂತ್ಸಿಗೆ ಎಷ್ಟು ಅಂತ ನಾವು ಕನ್ವರ್ಟ್ ಮಾಡ್ತಾ ಇದ್ವಿ. ಸೊ ಯಾವಾಗ ಇಯರ್ಲಿ ಅಮೌಂಟನ್ನು ಮಂತಿಗೆ ಕನ್ವರ್ಟ್ ಮಾಡ್ತೀವೋ ಅವಾಗ /12 ಮಾಡ್ತೀವಿ. ಬಟ್ ಮಂತ್ಲಿ ಅಮೌಂಟನ್ನು ಕೊಟ್ಟು 9 ಮಂತ್ಸಿಗೆ ಕನ್ವರ್ಟ್ ಮಾಡೋದಕ್ಕೆ ಹೇಳಿದಾಗ 9ಇಂದ ಮಾತ್ರ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಇಲ್ಲಿ ಇಯರ್ಲಿ ಅಮೌಂಟನ್ನು ಮಂತಿಗೆ ಕನ್ವರ್ಟ್ ಮಾಡ್ತಾ ಇದ್ವಿ, ಹಾಗಾಗಿ /12 ಮಾಡಿದ್ವಿ. ಸೊ 2,250 ಬಂತು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಸ್ಯಾಲ್ರಿ ಟು ರುಕ್ಮಿಣಿ ಆಟ್ 1,000 ಪರ್ ಮಂತ್.
ಅಗೇನ್ ಇದು ಬಿಸ್ನೆಸ್ ಕಡೆಯಿಂದ ಅವಳಿಗೆ ಕೊಡಬೇಕಾಗಿದ್ದು. ಸೊ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸ್ಯಾಲರಿ ಟು ರುಕ್ಮಿಣಿ ಅಥವಾ ಬೈ ಸ್ಯಾಲರಿ ಅಂತ ತಗೊಳ್ಳೋಣ. ಇಲ್ಲಿ ನೋಡಿ, ಇದು ಮಂತ್ಲಿ ಅಮೌಂಟ್, ಹಾಗಾಗಿ ನಾವೇನು ಮಾಡ್ತೀವಿ 1000 × 9 ಅಷ್ಟೇ ಮಾಡ್ತೀವಿ. ಸಪೋಸ್ ಇದು ಇಯರ್ಲಿ ಅಮೌಂಟ್ ಆಗಿದ್ರೆ 9 ಮಂತ್ಸಿಗೆ ಕನ್ವರ್ಟ್ ಮಾಡೋದಕ್ಕೆ /12 ಮಾಡಬೇಕಿತ್ತು ಈ ಥರ. ಬಟ್ ಇದು ಮಂತ್ಲಿ ಅಮೌಂಟೇ ಆಗಿರೋದ್ರಿಂದ ಜಸ್ಟ್ ಇಂಟರ್ವಿನಿಂಗ್ ಪೀರಿಯಡನ್ನು ಮಲ್ಟಿಪ್ಲೈ ಮಾಡ್ತೀವಿ 1000 × 9. ಅಂದರೆ ಅವಳು ಬಿಸ್ನೆಸ್ ನಡೆಸಿರೋದು 9 ಮಂತ್ಸಿಗೆ, ಅವಳಿಗೆ ತಿಂಗಳಿಗೆ 1000 ರೂಪೀಸ್ ಸ್ಯಾಲ್ರಿ ಸಿಗ್ತಾ ಇದೆ. ಅವಳು ಬದುಕಿರೋ ತನಕ ಅವಳಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕೋ ಅಷ್ಟನ್ನು ಕೊಡ್ತೀವಿ. ಸೊ 1000 × 9 9000. ಹೀಗೆ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋತಾ ಹೋದರೆ ಅಕೌಂಟಿನ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಐ ಹೋಪ್ ನೀವು ಕೂಡ ಈ ಥರ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಿ ಅನ್ಕೋತೀನಿ. ಹೌದಾಗಿದ್ರೆ ನನಗೆ ಇಲ್ಲಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ರುಕ್ಮಿಣಿ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ 60,000 ಅಂತ ಇದೆ. ಸೊ ನಾವು ಇದನ್ನು ರಿಟೈರ್ಮೆಂಟಲ್ಲಿ ಕೂಡ ನೋಡಿರ್ತೀವಿ. ಗುಡ್ ವಿಲ್ ಆಫ್ ದಿ ಫರ್ಮ್ 60,000 ಇದೆ ಅಂದಮೇಲೆ ನಾವಿಲ್ಲಿ ರುಕ್ಮಿಣಿಗೆ ಅಷ್ಟೇ ಗುಡ್ ವಿಲ್ಲನ್ನು ಕೊಡಬೇಕಲ್ವಾ. ಹಾಗಾಗಿ ಅವಳ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಮೊದಲು. ಅದಕ್ಕೆ ನಾವು ಒಂದು ವರ್ಕಿಂಗ್ ನೋಟ್ ಮಾಡ್ಕೋತೀವಿ. ರುಕ್ಮಿಣಿ ಶೇರ್ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಟೋಟಲ್ 60,000 ಫರ್ಮ್ ಇಂದಿದೆ, ಅದರಲ್ಲಿ ಅವಳ ಶೇರ್ 2/5 ಇದೆ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ, 24,000 ಬಂತು. ಸೊ ಈ 24,000 ಗುಡ್ ವಿಲ್ ಅಂತ ಹಾಗೆ ತೋರಿಸೋ ಹಾಗಿಲ್ಲ, ಕ್ಯಾಪಿಟಲ್ ಅಕೌಂಟ್ ಆಫ್ ರಿಮೈನಿಂಗ್ ಪಾರ್ಟ್ನರ್ಸಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದನ್ನು ನಾವು ರಿಟೈರ್ಮೆಂಟಲ್ಲಿ ಡೀಟೇಲ್ ಆಗಿ ತಿಳ್ಕೊತೀವಿ ಅಲ್ವಾ. ಕ್ಯಾಪಿಟಲ್ ಅಕೌಂಟಲ್ಲಿ ಗುಡ್ ವಿಲ್ ವ್ಯಾಲ್ಯೂಡ್ ಇದ್ದಾಗ ಯಾವ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ವೋ ಅದೇ ರೀತಿ ಇಲ್ಲಿ ಕೂಡ ಅಡ್ಜಸ್ಟ್ ಮಾಡಬೇಕು. ಅಂದರೆ ಯಾರು ರಿಟೈರ್ ಆಗಿದ್ದಾರೋ ಅವರ ಕ್ಯಾಪಿಟಲ್ ಅಕೌಂಟಿಗೆ ಹಣ ಕ್ರೆಡಿಟ್ ಆಗುತ್ತೆ ಅಥವಾ ಅವರ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ. ಅವರಿಗೆ ರಿಮೈನಿಂಗ್ ಪಾರ್ಟ್ನರ್ಸ್ ಕಂಪನ್ಸೇಷನ್ ಮಾಡಬೇಕು. ಅವಳ ಶೇರ್ ಆಫ್ ಗುಡ್ ವಿಲ್ 24,000 ಏನು ಬಂದಿದೆ ಅದನ್ನು ಅವರು 2:1 ಹಂಚ್ಕೊಂಡು ಗೇನ್ ರೇಷಿಯೋದಲ್ಲಿ ಹಂಚ್ಕೊಂಡು ಅವಳಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಎಂಟ್ರಿ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಉಳಿದಿಬ್ಬರು ಪಾರ್ಟ್ನರ್ ಯಾರಿದ್ದಾರೆ, ರಾಧಾ ಮತ್ತು ರಂಜಿತಾ. ಸೊ ರಾಧಾಸ್ ಕ್ಯಾಪಿಟಲ್ ಆ್ಯಂಡ್ ರಂಜಿತಾಸ್ ಕ್ಯಾಪಿಟಲ್ ಅಂತ ಬರ್ಕೋತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಎಲ್ಲಾದರೂ ಒಂದು ಕಡೆ ತೋರಿಸ್ಬೋದು ಅಥವಾ ಈ ರೀತಿ ನರೇಷನನ್ನು ಬರಿಬೋದು. ನಾನಿಲ್ಲಿ ನರೇಷನನ್ನು ಬರೆದಿದ್ದೀನಿ. ಸೊ ಬಂದಿರುವಂಥ 24,000 2:1 ಹಂಚಿದಾಗ 16,000 ಮತ್ತು 8,000 ಬಂತು. ಅವರಿಬ್ಬರಿಗೆ ಹಂಚಿದ್ವಿ. ಈಗ ಬ್ರ್ಯಾಕೆಟಲ್ಲಿ ರುಕ್ಮಿಣಿ ಶೇರ್ ಆಫ್ ಗುಡ್ ವಿಲ್ ಡಿಸ್ಟ್ರಿಬ್ಯೂಟೆಡ್ ಇನ್ ಗೇನ್ ರೇಷಿಯೋ 2:1 ಅಂತ ಬರಿತೀವಿ. ಓಕೆನಾ. ಸೊ ಆ್ಯಸ್ ಪರ್ AS 26 ಈ ರೀತಿ ಗುಡ್ ವಿಲ್ ಅಕೌಂಟ್ ಅಂತ ಶೋ ಮಾಡ್ದೇನೆ ಕ್ಯಾಪಿಟಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಬೇಕು. ಸೊ ಇವಳಿಗೆ ಕ್ರೆಡಿಟ್ ಆಗುತ್ತೆ ರುಕ್ಮಿಣಿಗೆ, ಯಾಕಂದರೆ ಅವಳು ಹೊರಗಡೆ ಹೋಗ್ತಾ ಇರೋಳು, ಅವಳಿಗೆ ಕೊಟ್ಟು ಕಳಿಸ್ಬೇಕು. ಯಾರು ಕೊಡಬೇಕು ಅದನ್ನು ರಿಮೈನಿಂಗ್ ಪಾರ್ಟ್ನರ್ಸ್ ಕೊಡಬೇಕು. ಹಾಗಾಗಿ ಅವರ ಅಕೌಂಟನ್ನು ಇಲ್ಲಿ ತೊಗೋತೀವಿ, ಯಾರ್ಯಾರು ಕೊಟ್ಟಿದ್ದಾರೋ ಅವರ ಹೆಸರನ್ನು ತೊಗೋತೀವಿ, ಅವರ ಕ್ಯಾಪಿಟಲ್ ಅಕೌಂಟನ್ನು ತೊಗೋತೀವಿ ಆ್ಯಂಡ್ ಅಮೌಂಟನ್ನು ಗೇನ್ ರೇಷಿಯೋದಲ್ಲಿ ಹಂಚ್ತೀವಿ. ಆ್ಯಂಡ್ ಇಲ್ಲಿ ನಿಮಗೆ ನೆನಪಿರಲಿ, ಗೇನ್ ರೇಷಿಯೋ ಮೆನ್ಷನ್ ಮಾಡಿದರೆ ಅದನ್ನೇ ತೊಗೋಬೇಕು, ಅಥವಾ ನ್ಯೂ ರೇಷಿಯೋ ಕೊಟ್ಟಿದ್ರೆ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿಕೊಂಡು ತೊಗೋಬೇಕು. ಬಟ್ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ, ಜಸ್ಟ್ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿರೋ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಅವಳ ಶೇರನ್ನು ಬಿಟ್ಟು ಉಳಿದಿಬ್ಬರಿಗೆ ಏನು ಉಳ್ಕೊಳ್ತೋ ಅದೇ ಗೇನ್ ರೇಷಿಯೋ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ 2:1 ಅಂತ ತೊಗೋತೀವಿ. ನೆಕ್ಸ್ಟ್ ಪಾಯಿಂಟ್, ರುಕ್ಮಿಣಿ ಇಸ್ ಎಂಟೈಟಲ್ಡ್ ಫಾರ್ ಕಮಿಷನ್ ಆಫ್ 4,000 ಪರ್ ಇಯರ್ ಇದೆ. ನೋಡಿ, ಇಲ್ಲಿ ಪರ್ ಮಂತ್ ಇತ್ತು ಸ್ಯಾಲರಿ, ಬಟ್ ಇದು ಪರ್ ಇಯರ್ ಕಮಿಷನ್. ಹಾಗಾಗಿ ಇಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ನೋಡಿ. ಪರ್ ಮಂತ್ ಇದ್ದಾಗ 9 ಮಾಡಿದ್ವಿ, 1000 × 9. ಬಟ್ ಕಮಿಷನ್ ಪರ್ ಇಯರ್ ಕಮಿಷನ್ ಕೊಟ್ಟಿದ್ದಾರೆ 4,000 ಅಂತ ಹೇಳಿ. ಹಾಗಾಗಿ ಅದನ್ನು 9 ಮಂತ್ಸಿಗೆ ಕನ್ವರ್ಟ್ ಮಾಡೋದಕ್ಕೆ /12 ಮಾಡಿ ತಗೋತೀವಿ. ಅಂದರೆ 4,000 ಫಾರ್ ಇಯರ್ 12 ಮಂತ್ಸ್, ದೆನ್ ಫಾರ್ 9 ಮಂತ್ಸ್ ಹೌ ಮಚ್, ಇಟ್ ಈಸ್ 3,000. 9/12 ಮಾಡಿದ್ವಿ, 3,000 ಬಂತು. ಸೊ ಇಷ್ಟು ಪಾಯಿಂಟ್ಗಳನ್ನು ನಾವು ಬರ್ಕೋತೀವಿ. ಇದೆಲ್ಲ ಕೂಡ ಡಿಸೀಸ್ಡ್ ಪಾರ್ಟ್ನರ್ ಅಥವಾ ಡೆತ್ ಆಗಿರುವಂಥ ಪಾರ್ಟ್ನರಿಗೆ ಕೊಡಬೇಕಾದ ಅಮೌಂಟ್ ಆಗಿತ್ತು. ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಬರೆದ್ವಿ 1/1. ಹಾಗೆ ಏನಾದರೂ ಡ್ರಾಯಿಂಗ್ಸ್ ಇದ್ದರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದ್ದರೆ ಅದನ್ನೆಲ್ಲ ನಾವು ಡೆಬಿಟ್ ಸೈಡಲ್ಲಿ ಬರೀತಿದ್ವಿ, ಅಥವಾ ಯಾವುದೇ ಲಾಸಸ್ಸಲ್ಲಿ ಶೇರ್ ಇದ್ದರೆ ಅದನ್ನು ಈ ಕಡೆ ಬರೀತಿದ್ವಿ. ಆ ಥರದ್ದೇನು ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿಗೆ ನಾವು ಮುಗಿಸ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ತೀವಿ. ಇಲ್ಲಿ ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ನೋಡಿ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಡೆಬಿಟ್ ಸೈಡಲ್ಲಿ ಯಾವುದೇ ಅಮೌಂಟ್ ಇರಲಿಲ್ಲ, ಇದು ಬ್ಯಾಲೆನ್ಸ್ ಮಾಡಿ ಬಂದಿರೋ ಅಮೌಂಟ್. ಸೊ ಈ ಕಡೆ ಟೋಟಲ್ 88,250, ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಈ ಕಡೆ ಶಾರ್ಟೇಜ್ ಬರೋದು ಅಂದರೆ 0 ಲೆಸ್ ಮಾಡಿದ್ರೆ ಶಾರ್ಟೇಜ್ ಬರ್ತಾ ಇರೋದು 88,250. ಅದಕ್ಕೆ ಹಿಂದ್ಗಡೆಗೆ ಏನು ಬರೀಬೇಕು, ರುಕ್ಮಿಣೀಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಬರೀತೀವಿ. ಅಂದರೆ ಈಗ ರುಕ್ಮಿಣಿ ಡೆತ್ ಆಗಿರೋದ್ರಿಂದ ಅವಳ ಎಕ್ಸಿಕ್ಯೂಟರ್ಸ್ ಯಾರಿರ್ತಾರೆ, ಅವಳ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ, ಅವರಿಗೆ ನಾವು ಪೇಮೆಂಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅವಳ ಎಕ್ಸಿಕ್ಯೂಟರ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಅವಳ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯಲ್ಲ, ಬಟ್ ವಿ ಸ್ಟಾರ್ಟ್ ಇಟ್ ವಿತ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾವಾಗ ಕ್ಯಾಪಿಟಲ್ ಅಕೌಂಟ್ ಇರುತ್ತೆ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಂದ ಶುರುವಾಗುತ್ತೆ, ಲಾಸ್ಟ್ ಅಮೌಂಟನ್ನು ಎಕ್ಸಿಕ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ ಇನ್ ದಿ ಡೆತ್ ಆಫ್ ಪಾರ್ಟ್ನರ್ ಟಾಪಿಕ್. ಓಕೆನಾ. ಇದರ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ, ಸ್ವಲ್ಪ ಅಡ್ವಾನ್ಸ್ ಆಗಿರೋದು. ಕ್ಯಾಪಿಟಲ್ ಬ್ಯಾಂಕಿನ 11th ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇದು 2025-26 11th ಪ್ರಾಬ್ಲಮ್ ಅಂತ ಇದೆ. ಇದು 2024-25 ಎಡಿಷನ್, ಅದರಲ್ಲಿ 8th ಪ್ರಾಬ್ಲಮ್ ಆಗಿತ್ತು. ಸೊ ಸುಜಾತ, ಸಂಗೀತ ಆ್ಯಂಡ್ ರೇವತಿ ಆರ್ ಪಾರ್ಟ್ನರ್ಸ್, ಈ ಕ್ವಶನನ್ನು ನಾನು ತೊಗೊಂಡಿದ್ದೀನಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಸುಜಾತ, ಸಂಗೀತ ಆ್ಯಂಡ್ ರೇವತಿ ಆರ್ ಪಾರ್ಟ್ನರ್ಸ್ ಇನ್ ಎ ಬಿಸ್ನೆಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:2:1 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಓಲ್ಡ್ ರೇಷಿಯೋ ಇದು. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2024, ಅಂದರೆ 2024 ಮಾರ್ಚ್ಗೆ ಅವರ ಇಯರ್ ಎಂಡ್ ಆಗಿದೆ. ಇದು ಲಾಸ್ಟ್ ಇಯರ್.
ಆ್ಯಂಡ್ ಅದನ್ನು ಕೊಟ್ಟಿದ್ದಾರೆ ನೋಡಿ ಬ್ಯಾಲೆನ್ಸ್ ಶೀಟ್ ಹೇಗಿತ್ತು ಅಂತ ಹೇಳಿ. ದೆನ್ ಏನು ಹೇಳ್ತಾ ಇದ್ದಾರೆ, ರೇವತಿ ಡೈಡ್ ಆನ್ 30th September 2024, ಅಂದರೆ ನೆಕ್ಸ್ಟ್ ಇಯರ್, ಈ ಬ್ಯಾಲೆನ್ಸ್ ಶೀಟಿನ ನೆಕ್ಸ್ಟ್ ಇಯರ್ 2024-25 ಅಲ್ಲಿ ಅವಳದು September 30th 2024ಗೆ ಡೆತ್ ಆಗ್ತಾ ಇದೆ. ಸೊ ರೇವತಿ ಅಂದರೆ ಥರ್ಡ್ ಪಾರ್ಟ್ನರ್, ಅವಳ ಶೇರ್ ಎಷ್ಟಿದೆ ನೋಡಿ 1/5 ಇದಲ್ವಾ, ಅದನ್ನು ಇಲ್ಲಿ ಒಂದು ಕಡೆ ಮೆನ್ಷನ್ ಮಾಡ್ಕೊಳ್ಳೋಣ 1/5. ಹಾಗೆಯೇ ಇಂಟರ್ವ್ಯೂನಿಂಗ್ ಪೀರಿಯಡ್ ನೋಡ್ಕೊಳ್ಳೋಣ, 30th September ಇದೆ. ಈ ಇಯರ್ನ ಬಿಗಿನಿಂಗ್ ಏನಾಗುತ್ತೆ April 1st 2024 ಅಲ್ವಾ. ಸೊ ಏಪ್ರಿಲಿಂದ ಸ್ಟಾರ್ಟ್ ಆಗಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ತನಕ 5 ಮಂತ್ ಆಯಿತು. ಈಗ ಸೆಪ್ಟೆಂಬರ್ ನೋಡಿ, ಸೆಪ್ಟೆಂಬರ್ನ ಲಾಸ್ಟಿಗೆ ಅವಳ ಡೆತ್ ಆಗ್ತಾ ಇದೆ ಅಂದಮೇಲೆ ಅವಳು ಸೆಪ್ಟೆಂಬರ್ ಕೂಡ ಬಿಸ್ನೆಸ್ಸನ್ನು ನಡೆಸಿದ್ದಾಳೆ. ಹಾಗಾಗಿ ಈ ಸೆಪ್ಟೆಂಬರ್ ಮಂತನ್ನು ಕನ್ಸಿಡರೇಷನ್ ಮಾಡ್ತೀವಿ. ಹಿಂದಿನ ಪ್ರಾಬ್ಲಮಲ್ಲಿ January 1ಗೆ ಅವಳ ಡೆತ್ ಆಗಿತ್ತು, ಹಾಗಾಗಿ January ಮಂತನ್ನು ಕನ್ಸಿಡರ್ ಮಾಡಿರಲಿಲ್ಲ. ಬಟ್ ಇವಾಗ ತಗೋತಾ ಇದ್ದೀವಿ, ಯಾಕಂದರೆ ಸೆಪ್ಟೆಂಬರ್ ಎಂಡಿಗೆ ಅವಳ ಡೆತ್ ಆಗ್ತಾ ಇದೆ. ಸೊ ಅಲ್ಲಿಗೆ 6 ಮಂತ್ ಆಯಿತು. ಇದನ್ನು ನಾನು ಇಲ್ಲಿ ಬರ್ಕೋತೀನಿ, 6 ಮಂತ್ ಇಸ್ ದಿ ಇಂಟರ್ವ್ಯೂನಿಂಗ್ ಪೀರಿಯಡ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ನಾವು ಈ ಥರ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಾಗ ಅವರು ಏನು ಮೆನ್ಷನ್ ಮಾಡಿರಲಿ ಮಾಡದೇ ಇರಲಿ, ಬ್ಯಾಲೆನ್ಸ್ ಶೀಟಿನ ಕೆಲವೊಂದಷ್ಟು ಐಟಮ್ಗಳನ್ನ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಳ್ಳೇಬೇಕು. ಅದರಲ್ಲಿ 3 ಐಟಮ್ಗಳು ಇನ್ವಾಲ್ವ್ ಆಗಿದೆ. ಒಂದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್, ಮತ್ತೊಂದು ರಿಸರ್ವ್ ಫಂಡಲ್ಲಿ ಅವಳ ಶೇರ್ ಎಷ್ಟಿದೆ ಅದನ್ನು, ಹಾಗೆಯೇ P&L ಅಕೌಂಟ್ ಅನ್ನುವಂಥ ಐಟಮ್ ಏನಾದರೂ ಇದ್ದರೆ, ಅದು ಅಸೆಟಲ್ಲಿ ಇರ್ಬೋದು, ಲಯಬಿಲಿಟಿಲಿ ಇರ್ಬೋದು, ಅದನ್ನು ಕೂಡ ನಾವು ತೊಗೋತೀವಿ. ಸೊ ನಾನು ಇದನ್ನು ಆಲ್ರೆಡಿ ರಿಟೈರ್ಮೆಂಟ್ ಮತ್ತು ಅಡ್ಮಿಷನ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳಿದ್ದೆ. ಯಾವಾಗೆಲ್ಲ P&L ಅಕೌಂಟ್ ಅನ್ನೋದು ಲಯಬಿಲಿಟಿ ಸೈಡಿಗೆ ಇರುತ್ತೋ ಅದು ಕ್ರೆಡಿಟ್ ಸೈಡ್ ಆಫ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ P&L ಅಕೌಂಟ್ ಅಸೆಟ್ ಸೈಡಿಗೆ ಇದ್ದರೆ ಡೆಬಿಟ್ ಸೈಡ್ ಆಫ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆಯೇ ಇಲ್ಲಿ ಕೂಡ ಬಟ್ P&L ಅಕೌಂಟನ್ನು ಇಲ್ಲಿ ಕೊಟ್ಟಿಲ್ಲ, ಜಸ್ಟ್ ರಿಸರ್ವ್ ಫಂಡ್ ಇದೆ ಮತ್ತು ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಈ ರಿಸರ್ವ್ ಫಂಡ್ ಮತ್ತು P&L ಅಕೌಂಟ್ಗಳಿಗೆ ನಾವು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಥವಾ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂತ ಕರಿತೀವಿ. ಅದರಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಶೇರ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಅವರು ಕೆಲವು ಸಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಪಾಯಿಂಟ್ಗಳನ್ನು, ಅವಳಿಗೆ ಇದೆರಡರಲ್ಲೂ ಪಾಲ್ ಕೊಡಬೇಕು ಅಂತ. ಅವ್ರು ಕೊಟ್ಟಿಲ್ಲ ಅಂದ್ರೂ ನಾವು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕು. ಸೊ ಮೊದಲನೇದು ಕ್ಯಾಪಿಟಲ್ ಬ್ಯಾಲೆನ್ಸ್, ರೇವತಿಗೆ 40,000 ಇದೆ. ಆಸ್ ಇಟ್ ಈಸ್ ರೇವತೀಸ್ ಕ್ಯಾಪಿಟಲ್ ಅಕೌಂಟ್, ಅವರು ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ರೇವತೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರ್ತೀವಿ. ಸಪೋಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೊಟ್ಟಿದ್ರೆ ಅದು ಕೂಡ ಸಿಮಿಲರ್ ಇರುತ್ತೆ. ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನು ತಗೋತೀವಿ, ರಿಸರ್ವ್ ಫಂಡ್ ಅಲ್ಲಿ ಅವಳ ಶೇರ್, ಇದು ಲಯಬಿಲಿಟಿ ಸೈಡ್ ಅಲ್ಲಿ ಇದೆ, ಸೊ ಕ್ರೆಡಿಟ್ ಸೈಡ್ಗೆ ಹೋಯ್ತು. ಅಂಡ್ 50,000 ಇದೆ, ಅದರಲ್ಲಿ ಅವಳ ಶೇರ್ 1/5 ಇಲ್ಲಿ ಬರೆದಿಟ್ಕೊಂಡಿದೀವಿ ನೋಡಿ. ಸೊ 50,000 ಇಂಟು 1/5 10,000 ಬಂತು. ನೆಕ್ಸ್ಟ್ ಬರ್ತೀವಿ, ದ ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಎಂಟೈಟಲ್ಡ್ ಟು ಹರ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದಿ ಡೇಟ್ ಆಫ್ ಡೆತ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಇದೆರಡರ ಬಗ್ಗೆ ಏನು ಮೆನ್ಷನ್ ಮಾಡೇ ಇಲ್ಲ, ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೂ ನಾವು ಈ ಥರ ತೊಗೊಂಡಿದ್ದೀವಿ. ಈಗ ನಾವು ಈ ಪ್ರಾಫಿಟ್ ಏನು ಕೊಟ್ಟಿದ್ದಾರೆ ಇದಕ್ಕೆ ಅಕ್ರ್ಯೂಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ನಾವು ಆಲ್ರೆಡಿ ಇದರ ಥಿಯರಿ ಪಾರ್ಟ್ಗಳನ್ನು ತಿಳ್ಕೊಳ್ಳುವಾಗ ಅಕ್ರ್ಯೂಡ್ ಪ್ರಾಫಿಟ್ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಇಂಟರ್ವ್ಯೂನಿಂಗ್ ಪೀರಿಯಡ್ಗೆ ಅವಳು ಈ ವರ್ಷ ಎಷ್ಟು ಮಂತು ಬಿಸ್ನೆಸ್ಸನ್ನು ನಡೆಸಿದಾಳೋ ಅಷ್ಟು ಮಂತಿಗೆ ಅವಳಿಗೆ ಪ್ರಾಫಿಟಲ್ಲಿ ಶೇರ್ ಇರುತ್ತೆ ಅಲ್ವಾ. ಆದರೆ ಆ ಪ್ರಾಫಿಟನ್ನು ನಾವು ಆ್ಯಕ್ಚುಲಿ ಫೈಂಡ್ ಔಟ್ ಮಾಡೋದು ಇಯರ್ ಎಂಡಿಗೆ. ಸೊ ಅಲ್ಲಿ ತನಕ ಆ ಪ್ರಾಫಿಟ್ ಎಕ್ಸಾಕ್ಟ್ಲಿ ಎಷ್ಟು ಅಂತ ಗೊತ್ತಿರಲ್ಲ, ಬಟ್ ನಾವು ಒಂದು ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಇಷ್ಟು ಇರ್ಬೋದು ಅಂತ. ಹಾಗೆ ಇಲ್ಲಿ ಆ ಬೇಸಿಸನ್ನು ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ, ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರೀವಿಯಸ್ ಇಯರ್ ಪ್ರಾಫಿಟೇ ಈ ವರ್ಷನೂ ಬರ್ಬೋದು ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ ನಮಗೆ ಲಾಸ್ಟಲ್ಲೆಲ್ಲೋ ಸಿಗುತ್ತೆ ನೋಡಿ, ಇಲ್ಲಿದೆ ದ ಪ್ರಾಫಿಟ್ ಫಾರ್ ಲಾಸ್ಟ್ 4 ಫೈನಾನ್ಷಿಯಲ್ ಇಯರ್ಸ್ ಆರ್ ಗಿವನ್ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ ಅಂದರೆ ಇದಾಗುತ್ತೆ ಅಲ್ವಾ, 23-24ಗೆ 30,000 ಇದೆ. ಇದು ಹೋದ ವರ್ಷದ ಪ್ರಾಫಿಟ್, ಅಂದರೆ ಒಂದು ಇಡೀ ವರ್ಷಕ್ಕೆ ಬಂದಿದ್ದಂಥ ಪ್ರಾಫಿಟ್. ನಾವು ಅದು 6 ಮಂತಿಗೆ ಎಷ್ಟಾಗುತ್ತೆ ಅನ್ನೋದನ್ನು ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ 30,000 ಇಂಟು 6/12 ಇಂಟು 1/5 ಅದರಲ್ಲಿ ಅವಳ ಶೇರ್, ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದಕ್ಕೆ ಮೊದಲು ಇದನ್ನು ಇಂಟರ್ವ್ಯೂನಿಂಗ್ ಪೀರಿಯಡ್ಗೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದಾದ ನಂತರ ಅವಳ ಶೇರನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಹಾಗೆ ಮಾಡಿದಾಗ ನಮಗೆ 3,000 ಬರ್ತಾ ಇದೆ. ಇದಕ್ಕೆ ನಾವು P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರಿತೀವಿ, ಯಾಕಂದರೆ ಅದಿನ್ನೂ ಪ್ರಾಫಿಟ್ ರಿಯಲೈಸ್ ಆಗಿಲ್ಲ, ಅಕ್ರ್ಯೂಡ್ ಆಗಿದೆ, ಅಂದರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಇಯರ್ ಎಂಡ್ ಬರೋ ತನಕ ಗೊತ್ತಾಗೋದು ಇಲ್ಲ, ಹಾಗಾಗಿನೇ ಸಸ್ಪೆನ್ಸ್ ಅಕೌಂಟ್ ಅಂತ ಬರೆದಿರ್ತೀವಿ. ನೆಕ್ಸ್ಟ್, ಶಿ ವಿಲ್ ಬಿ ಎಂಟೈಟಲ್ಡ್ ಟು ಹರ್ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ಫರ್ಮ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ 3 years ಪರ್ಚೇಸ್ ಆಫ್ ಎವರೇಜ್ ಆಫ್ ಲಾಸ್ಟ್ 4 years ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಇದು ಗುಡ್ ವಿಲ್ ವ್ಯಾಲ್ಯೂಯೇಷನ್ ಮೇಲೆ ಇದೆ. ಗುಡ್ ವಿಲ್ ಅನ್ನು ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಆನ್ ದಿ ಬೇಸಿಸ್ ಆಫ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ. ಸೊ 3 yearsಗೆ ಪರ್ಚೇಸ್ ಮಾಡೋದಕ್ಕೆ ಹೇಳಿದ್ದಾರೆ, 4 yearನ ಎವರೇಜ್ ಪ್ರಾಫಿಟ್ ತಗೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಸಿಂಪಲ್. ನಾವು ಇಲ್ಲಿ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ವರ್ಕಿಂಗ್ ನೋಟ್ ನಂಬರ್ 1, ರೇವತೀಸ್ ಶೇರ್ ಆಫ್ ಗುಡ್ ವಿಲ್ ಅಂತ, ಇಟ್ ಈಸ್ ಈಕ್ವಲ್ ಟು ಫರ್ಮ್ಸ್ ಗುಡ್ ವಿಲ್ ಇಂಟು ಹರ್ ಶೇರ್ ಅಲ್ವಾ. ಸೊ ಫರ್ಮ್ಸ್ ಗುಡ್ ವಿಲ್ ನಮ್ಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ 4 ವರ್ಷದ ಎವರೇಜ್ ಪ್ರಾಫಿಟನ್ನು 3 ವರ್ಷಕ್ಕೆ ಪರ್ಚೇಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ಈಕ್ವಲ್ ಟು 3 year ಪರ್ಚೇಸ್ ಆಫ್ 4 year ಎವರೇಜ್ ಪ್ರಾಫಿಟ್. ಸೊ ಎಷ್ಟು ಇಯರಿಗೆ ಪರ್ಚೇಸ್ ಮಾಡಬೇಕು ಅಂತ ಇದೆಯೋ ಅಷ್ಟನ್ನು ಮಲ್ಟಿಪ್ಲೈ ಮಾಡ್ತೀವಿ ಇಂಟು 4 yearನ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಈ ಎವರೇಜ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಸಿಂಪಲ್, 4 ವರ್ಷದನ್ನು ಆ್ಯಡ್ ಮಾಡ್ತೀವಿ, ಡಿವೈಡ್ ಬೈ 4 ಮಾಡ್ತೀವಿ. ಅಂದರೆ ಎಷ್ಟು ವರ್ಷದನ್ನು ಮೇಲ್ಗಡೆ ಆ್ಯಡ್ ಮಾಡಿದೀವೋ ಅಷ್ಟನ್ನೇ ಡಿವೈಡ್ ಮಾಡಬೇಕು. ಸೊ ಈ ಅಮೌಂಟ್ ಎಷ್ಟು ಬರ್ತಾ ಇದೆ, 50,000 ಬಂತು. ಇಂಟು 3 ಮಾಡಿದಾಗ
ಓವರ್ ಆಲ್ ಫರ್ಮಿನ ಗುಡ್ ವಿಲ್ 1,50,000 ಬರ್ತಾ ಇದೆ. ನಾವೀಗ ರೇವತಿ ಶೇರ್ ಕಂಡುಹಿಡಿಯೋಣ. ಅದರಲ್ಲಿ 1,50,000 ಇಂಟು 1/5 ಅಂತ ಮಾಡ್ತೀವಿ. ಅವಳ ಶೇರ್ 1/5 ಇದೆ ನೋಡಿ, ಹಾಗಾಗಿ ಸೊ 30,000 ಬಂತು. ಇಟ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ರಿಮೈನಿಂಗ್ ಪಾರ್ಟ್ನರ್ಸ್ ಇನ್ ದ ಗೇನ್ ರೇಷಿಯೋ 2:2 ಆರ್ 1:1. ನೋಡಿ ಇಲ್ಲಿ ಅವರ ಗೇನ್ ರೇಷಿಯೋ ಎಷ್ಟು ಉಳ್ಕೊಳ್ಳುತ್ತೆ ನೋಡಿ. ಇವಳು ರಿಟೈರ್ ಆಗ್ತಾ ಇದ್ದಾಳೆ ಥರ್ಡ್ ಪಾರ್ಟ್ನರ್, ಅಂದಮೇಲೆ ಅವರಿಬ್ಬರಿಗೆ ಉಳಿದಿರೋದು 2:2. ಅದನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. 2:2 ಮೀನ್ಸ್ 1:1 ಅಂದರೆ ಈಕ್ವಲ್ ಆಗಿ ಹಂಚ್ಕೋತಾರೆ. ಸೊ ಈ 30,000ನ ಈಕ್ವಲ್ ಆಗಿ 15,000 ಅಂತೆ ಇಬ್ಬರಿಗೆ ಹಂಚ್ತೀವಿ. ದಟ್ ಈಸ್ ಸುಜಾತಾಸ್ ಕ್ಯಾಪಿಟಲ್. ಯಾರ್ಯಾರು? ಸುಜಾತ ಮತ್ತು ಸಂಗೀತ ಇದ್ದಾರೆ. ಸೊ ಅವರ ಕ್ಯಾಪಿಟಲ್ ಅಕೌಂಟಿಗೆ 15,000 ಈಚ್, ಅಂದರೆ 30,000ಅಲ್ಲಿ 1/2 ಒಬ್ಬರಿಗೆ, 30,000ಅಲ್ಲಿ 1/2 ಮತ್ತೊಬ್ಬರಿಗೆ. ಈ ರೀತಿ ಬರ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದ ಡ್ರಾಯಿಂಗ್ ಆಫ್ ದಿ ಡಿಸೀಸ್ಡ್ ಪಾರ್ಟ್ನರ್ ಅಪ್ ಟು ದಿ ಡೇಟ್ ಆಫ್ ಡೆತ್ ಈಸ್ 10,000 ಅಂತ ಕೊಟ್ಟಿದ್ದಾರೆ. ವಿತ್ಡ್ರಾ ಮಾಡಿದಾಳೆ ಅವಳು. ವಿತ್ಡ್ರಾ ಮಾಡಿದ್ರಿಂದ ಅವಳ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡಲ್ಲಿ ತಗೋತೀವಿ. 2 ಡ್ರಾಯಿಂಗ್ಸ್ 10,000. ಅವಳ ಡೇಟ್ ಆಫ್ ಡೆತ್ ತನಕ ಎಷ್ಟಾಗಿದೆಯೋ ಅಷ್ಟನ್ನು ತಗೋತೀವಿ. 10,000 ಬಂತು. ಈಗ ಲಾಸ್ಟ್ ಪಾಯಿಂಟ್ ನೋಡ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಟು ಬಿ ಅಲೌಡ್ ಅಟ್ 12% ಪರ್ ಆ್ಯನಮ್ ಅಂತ ಇದೆ. ಸೊ ಆಗಲೇ ನೋಡಿದ್ವಿ ನಾವು ಇದನ್ನು ಹೇಗೆ ಮಾಡೋದು ಅಂತ. ಅಮೌಂಟ್ ಆಫ್ ಕ್ಯಾಪಿಟಲ್ 40,000 ಇದೆ, ಅದರ ಮೇಲೆ 12% 1 ವರ್ಷಕ್ಕೆ ಇದು ಇಂಟು 6/12. ಇಂಟರ್ವಿನಿಂಗ್ ಪೀರಿಯಡ್ 6 ಮಂತ್ ಅಷ್ಟೇ. ಸೊ 6/12 ಮಾಡ್ತೀವಿ, 2,400 ಬಂತು. ಈಗ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಬಂದಿರೋ ಬ್ಯಾಲೆನ್ಸನ್ನು ಎಕ್ಸಿಕ್ಯೂಟರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಕಡೆ ಟೋಟಲ್ 85,400 ಬರ್ತಾ ಇದೆ. ಅದರಲ್ಲಿ 10,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ 75,400 ಬಂತು. ಆ್ಯಂಡ್ ಇಟ್ ಈಸ್ ಟು ಬಿ ಟ್ರಾನ್ಸ್ಫರ್ ಟು ರೇವತೀಸ್ ಎಕ್ಸಿಕ್ಯೂಟರ್ ಅಕೌಂಟ್. ವೆರಿ ಸಿಂಪಲ್, ರೈಟ್? ಈ ರೀತಿಯಾಗಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪರೇಷನ್ ಮಾಡ್ತೀವಿ. ನೆಕ್ಸ್ಟ್ 7ನೇ ಪ್ರಾಬ್ಲಮ್ ಅಥವಾ 10th ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪರೇಷನ್ ಮಾಡೋದಕ್ಕೆ ಹೇಳಿದ್ದಾರೆ ನೋಡಿ. ಪ್ರಿಪೇರ್ ರಕ್ಷಿತಾಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಇದೆ. ಸೊ ಎಕ್ಸಿಕ್ಯೂಟರ್ ಅಕೌಂಟ್ ಮಾಡೋದಿದ್ರೆ ಏನು ಚೇಂಜಸ್ ಆಗುತ್ತೆ, ಯಾವ ರೀತಿಯಾಗಿ ಮಾಡ್ತಾ ಹೋಗಬೇಕು ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ, ರಮ್ಯಾ, ಭವ್ಯ ಆ್ಯಂಡ್ ರಕ್ಷಿತಾ ಅವರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:1:1 ಅಂತ ಇದೆ. ಆ್ಯಂಡ್ ದೆನ್ ಇಲ್ಲಿ ರಕ್ಷಿತಾ ಡೈಡ್ ಆನ್ July 1st, 2024 ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ರಕ್ಷಿತಾ ಮೀನ್ಸ್ ಥರ್ಡ್ ಪಾರ್ಟ್ನರ್, ಅವಳಿಗೆ ರೌಂಡ್ ಅಪ್ ಮಾಡ್ಕೊಂಡ್ವಿ. ಅವಳ ಶೇರ್ ಆಫ್ ಪ್ರಾಫಿಟ್ ಎಷ್ಟಾಗುತ್ತೆ, 1/4 ಆಗುತ್ತೆ. ಆ್ಯಂಡ್ ಅವಳು ಡೆತ್ ಆಗ್ತಾ ಇರೋದು ಡೇಟು July 1st, ಅಂದರೆ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಡೇಟು 31/3/2024 ಇದೆ. ಅಲ್ಲಿಂದ July 1st, 2024 ತನಕ ಎಷ್ಟು ಮಂತ್ ಆಗುತ್ತೆ ನೋಡೋಣ. ಅಂದರೆ ಏಪ್ರಿಲಿಂದ ಶುರು ಮಾಡ್ಕೋತೀವಿ. ಏಪ್ರಿಲ್, ಮೇ, ಜೂನ್, July 1st ಇರೋದ್ರಿಂದ ಜುಲೈ ಮಂತಲ್ಲಿ ಅವಳು ಬಿಸ್ನೆಸ್ಸನ್ನು ಮಾಡ್ತಾ ಇಲ್ಲ. ಹಾಗಾಗಿ 3 months ಔಟ್ಸ್ಟ್ಯಾಂಡಿಂಗ್ ಆಯಿತು, ಅಥವಾ 3 months ಇಂಟರ್ವಿನಿಂಗ್ ಪೀರಿಯಡ್ ಆಯಿತು. ಇದನ್ನು ಬರೆದಿಟ್ಕೋತೀವಿ. ಆ್ಯಂಡ್ ಈಗ ನಾವು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದ್ರಿಂದ ಇಲ್ಲಿ ಕೊಟ್ಟಿರುವಂಥ ಕ್ಯಾಪಿಟಲ್ ಬ್ಯಾಲೆನ್ಸ್ ಮತ್ತು ರಿಸರ್ವ್ ಫಂಡ್, P&L ಅಕೌಂಟ್, ಇದು ಮೂರನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಇಲ್ಲಿ ರಕ್ಷಿತಾ ಕ್ಯಾಪಿಟಲ್ 10,000 ಇದೆ, ಬರ್ಕೊಂಡ್ವಿ 10,000 ಅಂತ ಹೇಳಿ. ಆ್ಯಂಡ್ ಬರೆಯುವಾಗ ಬ್ಯಾಲೆನ್ಸ್ ಬ್ರಾಟ್ ಅಂತ ಬರೆದಿಲ್ಲ, ಯಾಕಂದರೆ ಇದು ಎಕ್ಸಿಕ್ಯೂಟರ್ ಅಕೌಂಟ್, ಇದು ಕ್ಯಾಪಿಟಲ್ ಅಕೌಂಟ್ ಅಲ್ಲ. ಅವರು ಪ್ರಿಪೇರ್ ಮಾಡೋದಕ್ಕೆ ಹೇಳಿರೋದು ಎಕ್ಸಿಕ್ಯೂಟರ್ ಅಕೌಂಟ್. ಹಾಗಾಗಿನೇ ನಾವು ಇಲ್ಲಿ ಬರೆಯುವಾಗ ಬ್ಯಾಲೆನ್ಸ್ ಬ್ರಾಟ್ ಅಂತ ತಗೊಳ್ಳಲ್ಲ, ಇದನ್ನು ರಕ್ಷಿತಾ ಕ್ಯಾಪಿಟಲ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಹಾಗಾಗಿ ಫಸ್ಟ್ ಬ್ಯಾಲೆನ್ಸ್ಗೆ ನಾವು ರಕ್ಷಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ 10,000. ಆ್ಯಂಡ್ ನೆಕ್ಸ್ಟ್ ರಿಸರ್ವ್ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. 20,000 ಅವಳ ಶೇರ್ 1/4. ಸೊ ರಿಸರ್ವ್ ಫಂಡ್ 20,000 ಇರಲಿ, 1/4 ಅಂದರೆ 5,000 ಬಂತು. ನೆಕ್ಸ್ಟ್ ನೋಡ್ತೀವಿ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ದ ಕ್ಯಾಪಿಟಲ್ ಅಟ್ ದಿ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಕೊಟ್ವಿ. ಹಾಗೆ ಹಿಸ್ ಪ್ರಪೋರ್ಷನ್ ಆಫ್ ರಿಸರ್ವ್ ಫಂಡ್ ಕೊಟ್ಟಿದ್ವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 12% ಪರ್ ಆ್ಯನಮ್ ಇದೆ. ಸೊ ಇಂಟ್ರೆಸ್ಟ್ ಆನ್ ರಕ್ಷಿತಾಸ್ ಕ್ಯಾಪಿಟಲ್ ಅಂತ ಬರ್ಕೋತೀವಿ. ಸೊ ಇಲ್ಲೆಲ್ಲ ಪಾರ್ಟ್ನರ್ ಹೆಸರನ್ನ ಮೆನ್ಷನ್ ಮಾಡಬೇಕು, ಯಾಕಂದರೆ ಇದು ಎಕ್ಸಿಕ್ಯೂಟರ್ ಅಕೌಂಟ್, ಅವಳ ಕ್ಯಾಪಿಟಲ್ ಅಕೌಂಟ್ ಅಲ್ಲ. ಹಾಗಾಗಿ ಸೊ 10,000 ಮೇಲೆ 12% ಇಂಟು 3/12. ಆಗಲೇ ನೋಡಿದ್ವಿ 3 month ಇಂಟರ್ವಿನಿಂಗ್ ಪೀರಿಯಡ್ ಆಗಿತ್ತು. ಸೊ 3 monthಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 300 ಬಂತು. ನೆಕ್ಸ್ಟ್ ನೋಡ್ತೀವಿ ಹರ್ ಶೇರ್ ಆಫ್ ಪ್ರಾಫಿಟ್ ಟು ದಿ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years ಪ್ರಾಫಿಟ್ ಅಂತ ಇದೆ. ಅಂದರೆ ಇದರ ಅರ್ಥ ಏನು, ಹರ್ ಶೇರ್ ಆಫ್ ಪ್ರಾಫಿಟ್ ಟು ದಿ ಡೇಟ್ ಆಫ್ ಡೆತ್ ಅಂದರೆ ಅಕ್ರ್ಯೂಡ್ ಪ್ರಾಫಿಟ್ ಅಂತ ಆಗುತ್ತೆ. ಅಂದರೆ ಈ ವರ್ಷದಲ್ಲಿ ಬಂದಿರುವಂಥ ಅವಳ ಪ್ರಾಫಿಟ್ ಶೇರ್ ಏನಿದೆ ಅದು ಅಕ್ರ್ಯೂಡ್ ಪ್ರಾಫಿಟ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ P&L ಸಸ್ಪೆನ್ಸ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಯಾವುದ್ರ ಬೇಸ್ ಮೇಲೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಆನ್ ದಿ ಬೇಸಿಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years ಪ್ರಾಫಿಟ್ ಅಂತ ಇದೆ. ಸೊ ನೆಕ್ಸ್ಟ್ ಎಲ್ಲೋ ಕೊಟ್ಟಿರ್ತಾರೆ ನೋಡಿ ಲಾಸ್ಟ್ 3 year ಪ್ರಾಫಿಟನ್ನು. ಹಾಗಾಗಿ ನಾವು ಅದರ ಎವರೇಜನ್ನು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 16,000, 17,000 ಮತ್ತು 15,000 ಇದೆ. ಎವರೇಜನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ವರ್ಕಿಂಗ್ ನೋಟ್ ನಂಬರ್ 1, ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇಟ್ ಈಸ್ ಈಕ್ವಲ್ ಟು 16,000 ಬಂತು. 16,000 ಎವರೇಜ್ ಪ್ರಾಫಿಟ್ ಇದೆ. ಹಾಗಾಗಿ ಅಕ್ರ್ಯೂಡ್ ಪ್ರಾಫಿಟ್ ಕೂಡ ಅದೇ ಆಗುತ್ತೆ. ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years 16,000 ಬಂದಿದೆಯಲ್ಲ, ಇದನ್ನೇ ನಾವು ಅಕ್ರ್ಯೂಡ್ ಪ್ರಾಫಿಟ್ ಅಂತ ತಗೋತೀವಿ. ಸೊ ಇಲ್ಲಿ 3 ವರ್ಷದನ್ನ ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಡಿವೈಡ್ ಬೈ 3 ಮಾಡಿದ್ದೀವಿ. ಗೊತ್ತಾಗ್ತಾ ಇದೆಯಾ ನಿಮಗೆ ಎವರೇಜ್ ಕ್ಯಾಲ್ಕುಲೇಷನ್ ಮಾಡೋದು? ಸೊ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾವು ಈ 16,000ಗೆ ಕ್ಯಾಲ್ಕುಲೇಷನ್ ಮಾಡೋಣ. 16,000 ಇಂಟು 3/12 ಅಂದರೆ ಇದು 1 ವರ್ಷಕ್ಕೆ ಇಷ್ಟು ಬರ್ಬೋದು ಅಂತ ನಾವು ಅಂದಾಜು ಮಾಡಿದ್ದೀವಿ. ಬಟ್ ಅದರಲ್ಲಿ 3 monthsಗೆ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 3/12 ಅಂತ ಮಾಡಿ ಆಮೇಲೆ ಅದರಲ್ಲಿ ಅವಳ ಶೇರನ್ನು ಕೊಡಬೇಕು 1/4. ಸೊ ಇಟ್ ಕಮ್ಸ್ ಟು 1,000 rupees. ನೆಕ್ಸ್ಟ್ ನೋಡ್ತೀವಿ ಹರ್ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ 3 years ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ.
ಸೊ ಇಲ್ಲಿ 3 ವರ್ಷಕ್ಕೆ ಪರ್ಚೇಸ್ ಮಾಡೋದಕ್ಕೆ ಹೇಳಿದ್ದಾರೆ. ಲಾಸ್ಟ್ 3 ವರ್ಷದ ಎವರೇಜ್ ಪ್ರಾಫಿಟನ್ನು ತಗೊಂಡು ಅದನ್ನು 3 ವರ್ಷಕ್ಕೆ ಪರ್ಚೇಸ್ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ ಹಾಗೆ ವರ್ಕಿಂಗ್ ನೋಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಗುಡ್ ವಿಲ್ ಆಫ್ ದಿ ಫಾರ್ಮ್ ಈಸ್ ಈಕ್ವಲ್ ಟು 3 years ಪರ್ಚೇಸ್ ಆಫ್ 3 year ಎವರೇಜ್ ಪ್ರಾಫಿಟ್. ಇಟ್ ಈಸ್ ಈಕ್ವಲ್ ಟು 3 into 16,000. ಇಲ್ಲಿ 16,000 ಎವರೇಜ್ ಪ್ರಾಫಿಟ್ ಬಂದಿತ್ತಲ್ಲ ಅದನ್ನೇ ತೊಗೊಂಡ್ವಿ. ಇಟ್ ಈಸ್ 48,000 ಆಯಿತು. ಸೊ 48,000 ಫರ್ಮಿನ ಗುಡ್ ವಿಲ್. ಇದರಲ್ಲಿ ರಕ್ಷಿತಾ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 1/4 ಇದೆ ನೋಡಿ. ಸೊ 1/4 ಅನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ವಿ, 12,000 ಬಂತು. ಇದನ್ನು ಗೇನ್ ರೇಷಿಯೋದಲ್ಲಿ ಹಂಚಬೇಕು. ಗೇನ್ ರೇಷಿಯೋ ಯಾವುದು ನೋಡೋಣ. ಇವಳ 1 ಶೇರನ್ನು ಬಿಟ್ಬಿಟ್ರೆ ಉಳಿದಿಬ್ಬರಿಗೆ 2:1 ನೋಡ್ಕೊಂತು. ಸೊ 2:1 ಅಲ್ಲಿ ಅದನ್ನು ನಾವು ಹಂಚಬೇಕು ಇಬ್ಬರಿಗೆ. ಅಂದರೆ ರಮ್ಯಾ ಮತ್ತು ಭವ್ಯ ಇದ್ದಾರೆ ರಿಮೈನಿಂಗ್ ಪಾರ್ಟ್ನರ್ಸ್. ಸೊ ರಮ್ಯಾ ಮತ್ತು ಭವ್ಯಗೆ 2:1 ಅಲ್ಲಿ ಹಂಚಿದ್ವಿ. 12,000 ಬಂದಿತ್ತು ಅವಳ ಶೇರ್ ಆಫ್ ಗುಡ್ ವಿಲ್. ಅದರಲ್ಲಿ 2/3 ಒಬ್ಳು ಕೊಡ್ತಾಳೆ, ಅದರಲ್ಲಿ 1/3 ಇನ್ನೊಬ್ಳು ಕೊಡ್ತಾಳೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 8,000 4,000 ಬಂತು. ಈಗ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ. ರಕ್ಷಿತಾ ಡೈಡ್ ಆನ್ July 1st 2024. ಆಲ್ರೆಡಿ ತೊಗೊಂಡ್ವಿ ಇದನ್ನು. ಶಿ ಹ್ಯಾಡ್ ಆಲ್ಸೋ ವಿತ್ಡ್ರಾನ್ ₹5,000 ಟಿಲ್ ದಿ ಡೇಟ್ ಆಫ್ ಹರ್ ಡೆತ್ ಅಂತ ಇದೆ. ಸೊ ಇಲ್ಲಿ ವಿತ್ಡ್ರಾನ್ ಆಗಿದೆ ಅಂತಂದ್ರೆ ಅರ್ಥ ಏನು, ಡ್ರಾಯಿಂಗ್ಸ್ ಆಗಿದೆ ಅಂತ, ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡಿದ್ದಾಳೆ. ಹಾಗಾಗಿ ಡ್ರಾಯಿಂಗ್ಸ್ ಅಂತ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಬೇಕು ರಕ್ಷಿತಾದು ಅಂತ ಹೇಳಿ, ಯಾಕಂದರೆ ಇದು ಅವಳ ಅಕೌಂಟ್ ಅಲ್ಲ, ಎಕ್ಸಿಕ್ಯೂಟರ್ ಅಕೌಂಟ್. ಸೊ 2 drawings ಆಫ್ ರಕ್ಷಿತಾ 5,000. ಓಕೆನಾ. ಇಷ್ಟು ಮಾಡಿದ್ಮೇಲೆ ಈಗ ಬ್ಯಾಲೆನ್ಸ್ ಮಾಡ್ತೀವಿ. ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ನೋಡಿ ಅವಳ ಮೋಡ್ ಆಫ್ ಪೇಮೆಂಟನ್ನು. ಇಷ್ಟೊತ್ತಂತ ನಾವು ಸಾಲ್ವ್ ಮಾಡಿರುವಂಥ ಯಾವ ಪ್ರಾಬ್ಲಮಲ್ಲಿ ಕೂಡ ಮೋಡ್ ಆಫ್ ಪೇಮೆಂಟನ್ನು ಮೆನ್ಷನ್ ಮಾಡಿರಲಿಲ್ಲ. ಹಾಗಾಗಿನೇ ನಾವು ಎಲ್ಲದನ್ನು ಅವರ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಕ್ಯಾಪಿಟಲ್ ಅಕೌಂಟಲ್ಲಿ. ಹಾಗೆಯೇ ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟನ್ನೇ ನಾವು ಪ್ರಿಪೇರ್ ಮಾಡಿದಾಗ ಅವರು ಮೆನ್ಷನ್ ಮಾಡಿರಲಿಲ್ಲ ಇಲ್ಲಿ ಅಂತಂದರೆ ಆ ಅಮೌಂಟನ್ನು ಅವರ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರಕ್ಷಿತಾಸ್ ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಅಂತ ಕರಿತೀವಿ. ಈ ಥರ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪ್ರೇಷನಲ್ಲಿ ಮೋಡ್ ಆಫ್ ಪೇಮೆಂಟ್ ಮೆನ್ಷನ್ ಮಾಡದೇ ಇದ್ದರೆ ಲಾಸ್ಟ್ ಬ್ಯಾಲೆನ್ಸಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಲೂ ಬರಿಬೋದು. ಬಟ್ ಈ ಥರ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಪ್ರಾಪರ್ ವೇ. 23,300 ಬರ್ತಾ ಇದೆ ಬ್ಯಾಲೆನ್ಸ್. ಆ್ಯಂಡ್ ಇಲ್ಲಿ ಅಮೌಂಟ್ ತಪ್ಪಾಗಿದೆ, ಬಟ್ ನಿಮ್ಮ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಆನ್ಸರನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. 23,300 ಬರುತ್ತೆ. ಸೊ ಹೋಪ್ ಇಟ್ ಈಸ್ ಕ್ಲಿಯರ್. ಈಗ ನಾವು ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಬ್ಲಮಿಗೆ ಹೋಗೋಣ. ದಟ್ ಈಸ್ 13th ಪ್ರಾಬ್ಲಮ್. ಅವ್ರು ಇದರಲ್ಲಿ 10th ಪ್ರಾಬ್ಲಮ್ ಆಗಿದೆ. ಈ ವರ್ಷದ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ 13th ಪ್ರಾಬ್ಲಮ್ ದೀಪಾ, ಪುಷ್ಪ ಆ್ಯಂಡ್ ಪರಿಮಳ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲೇನಾಗಿದೆಪ್ಪ ಅಂದರೆ ಮೋಡ್ ಆಫ್ ಪೇಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆ ಥರದ ಒಂದು ಪ್ರಾಬ್ಲಮನ್ನು ನಾನು ಇಲ್ಲಿ ತೊಗೋತಾ ಇದ್ದೀನಿ. ಮತ್ತೆಲ್ಲ ನಾವೀಗ ಸಾಲ್ವ್ ಮಾಡಿರೋ ಥರದ್ದೇ ಇದೆ. ಏನು ಚೇಂಜಸ್ ಆಗುತ್ತೆ ನೋಡ್ತಾ ಹೋಗೋಣ. ಮೊದಲಿಗೆ ಯಾರು ಡೆತ್ ಆಗ್ತಾ ಇದೆ ನೋಡಿ, ಪರಿಮಳ ಅಂದರೆ ಥರ್ಡ್ ಪಾರ್ಟ್ನರ್. ಸೊ ಅವಳಿಗೆ ರೌಂಡ್ ಅಪ್ ಮಾಡ್ಕೊಳ್ಳೋಣ. ಅವಳ ಶೇರು 5 + 3 + 2 10 ಆಯಿತು. 2/10 ಆಗುತ್ತೆ. ಆ್ಯಂಡ್ ಡೆತ್ ಆಗ್ತಾ ಇರೋ ಡೇಟ್ ನೋಡಿ 1st November ಇದೆ. ಅಂದರೆ ಅಕ್ಟೋಬರ್ ತನಕ ಅವಳು ಬಿಸ್ನೆಸ್ಸನ್ನು ನಡೆಸಿದ್ದಾಳೆ. ಇಲ್ಲಿ ನವಂಬರ್ ಬಿಗಿನಿಂಗ್ ಇರೋದ್ರಿಂದ ನವಂಬರಲ್ಲಿ ಬಿಸ್ನೆಸ್ ನಡೆಸಿಲ್ಲ. ಹಾಗಾಗಿ ಇಯರ್ ಬಿಗಿನಿಂಗಿಂದ ಇದು ಲಾಸ್ಟ್ ಇಯರ್ನ ಎಂಡ್ ಡೇಟು. ಇದರ ನೆಕ್ಸ್ಟ್ ಡೇ ಅಂದರೆ 1st April ಶುರು ಮಾಡ್ಕೋತೀವಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 7 months ಅವಳು ಬಿಸ್ನೆಸ್ಸನ್ನು ನಡೆಸಿದ್ದಾಳೆ. ಇದು ಇಂಟರ್ವಿನಿಂಗ್ ಪೀರಿಯಡ್. ಇದೆರಡನ್ನ ಒಂದು ಕಡೆ ಬರೆದಿಟ್ಕೋತೀವಿ. ನೆಕ್ಸ್ಟ್ ನೋಡೋಣ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇದರಲ್ಲಿರುವಂಥ 3 ಐಟಮ್ಗಳು ರಿಸರ್ವ್ ಫಂಡ್, ಕ್ಯಾಪಿಟಲ್ ಮತ್ತು P&L ಅಕೌಂಟ್. P&L ಅಕೌಂಟ್ ಇಲ್ಲ, ಇದೆರಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಪರಿಮಳಾಸ್ ಕ್ಯಾಪಿಟಲ್ ಅಕೌಂಟ್ 20,000 ಇದೆ, ಬರ್ಕೊಂಡ್ವಿ. ಹಾಗೆ ರಿಸರ್ವ್ ಫಂಡಲ್ಲಿ ಅವಳ ಶೇರ್ ಎಷ್ಟು ನೋಡೋಣ. 6,000 ಅಲ್ಲಿ 2/10. ಸೊ 6,000 × 2/10 1,200 ಬಂತು. ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀವಿ. ದ ಅಗ್ರಿಮೆಂಟ್ ಬಿಟ್ವೀನ್ ದ ಎಕ್ಸಿಕ್ಯೂಟರ್ಸ್ ಆಫ್ ಪರಿಮಳ ಆ್ಯಂಡ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಸ್ಟೇಟೆಡ್ ದ್ಯಾಟ್. ಫಸ್ಟ್ ಪಾಯಿಂಟ್ ಹೀಗಿದೆ. ಗುಡ್ ವಿಲ್ ಆಫ್ ದಿ ಫರ್ಮ್ ಬಿ ವ್ಯಾಲ್ಯೂಡ್ ಅಟ್ 2.5 times ಆರ್ 2.5 times ಆಫ್ ಎವರೇಜ್ ಪ್ರಾಫಿಟ್ಸ್ ಆಫ್ ಲಾಸ್ಟ್ 4 years ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ 4 yearನ ಎವರೇಜ್ ಪ್ರಾಫಿಟ್ ಮಾಡಿಕೊಂಡು ಅದನ್ನು 2.5 timesಗೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಥವಾ ಪರ್ಚೇಸ್ ಮಾಡ್ತೀವಿ ಅಂತ. ಹಾಗಾಗಿ ಇದನ್ನು ಲಾಸ್ಟ್ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋಣ. ಗುಡ್ ವಿಲ್ ಆಫ್ ದಿ ಫರ್ಮ್ 2.5 year ಪರ್ಚೇಸ್ ಆಫ್ 4 year ಎವರೇಜ್ ಪ್ರಾಫಿಟ್. ಅಂದರೆ 2.5 × 4 year ಎವರೇಜ್ ಮಾಡ್ತೀವಿ ಪ್ರಾಫಿಟನ್ನು. 4 years ಪ್ರಾಫಿಟ್ ಕೊಟ್ಟಿದ್ದಾರೆ. 13,000, 12,000, 16,000, 15,000. ಅದನ್ನು ಡಿವೈಡ್ ಬೈ 4 ಮಾಡ್ತೀವಿ. ಕ್ಯಾಲ್ಕುಲೇಷನ್ ಮಾಡಿದಾಗ 14,000 ಬಂತು. ಅದನ್ನು 2.5ಗೆ ಮಲ್ಟಿಪ್ಲೈ ಮಾಡಿದ್ವಿ, 35,000 ಬರ್ತಾ ಇದೆ. ಇದು ಫರ್ಮಿನ ಗುಡ್ ವಿಲ್. ಅದರಲ್ಲಿ ಪರಿಮಳ ಶೇರ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. 35,000 × 2/10. ಸೊ ಇಟ್ ಕಮ್ಸ್ ಟು 7,000. ಆ್ಯಂಡ್ ಇದನ್ನು ನಾವು ಅವರ ಗೇನ್ ರೇಷಿಯೋದಲ್ಲಿ, ಅಂದರೆ ಏನಿದೆ ನೋಡಿ ಇಲ್ಲಿ 5:3 ಆಗುತ್ತೆ ಗೇನ್ ರೇಷಿಯೋ. ಅದರಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅಂತ ಒಂದು ಸೆಂಟೆನ್ಸ್ ಬರೆದ್ಬಿಡ್ತೀವಿ. ಸೊ ದಟ್ ನಮಗೆ ಅಕೌಂಟಲ್ಲಿ ಅದನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ ಅವಾಗ. ಸೊ ಇಲ್ಲಿ ಮೇನ್ ಅಕೌಂಟಿಗೆ ಬರ್ತೀವಿ. ದೀಪಾ ಮತ್ತು ಪುಷ್ಪ ಉಳ್ಕೊಂಡಿದ್ದಾರೆ ನೋಡಿ. ಅವರಿಬ್ಬರ ಕ್ಯಾಪಿಟಲ್ ಅಕೌಂಟಿಂದ ಇವಳಿಗೆ ಕೊಡಬೇಕಾಗತ್ತೆ. ಹಾಗಾಗಿ ದೀಪಾಸ್ ಕ್ಯಾಪಿಟಲ್ ಅಕೌಂಟ್ ಗುಡ್ ವಿಲ್ ಶೇರ್ 7,000 ಬಂದಿತ್ತಲ್ವಾ, ಅದನ್ನು 5:3 ಅಂದರೆ 5/8, 3/8 ಈ ರೀತಿ ಹಂಚ್ಕೋತಾರೆ. 4,375, 2,625 ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ. ದ ಶೇರ್ ಆಫ್ ಪ್ರಾಫಿಟ್ ಆಫ್ ಪರಿಮಳ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಲಾಸ್ಟ್ ಇಯರ್ ಪ್ರಾಫಿಟ್ ಅಂತ ಹೇಳಿದ್ದಾರೆ.
ಅಂದರೆ ಪ್ರಾಫಿಟಲ್ಲಿ ಶೇರ್ ಅಂದರೆ ಆಬ್ವಿಯಸ್ಲಿ ಏನಾಗಿರುತ್ತೆ, ಇದು ಅಕ್ರೂಡ್ ಪ್ರಾಫಿಟ್ ಆಗಿರುತ್ತೆ ಈ ವರ್ಷದ್ದು. ಹಾಗಾಗಿ P&L ಸಸ್ಪೆನ್ಸ್ ಅಕೌಂಟ್ ಅಂತ ತೊಗೊಂಡ್ವಿ. ಆ್ಯಂಡ್ ಲಾಸ್ಟ್ ಇಯರ್ ಪ್ರಾಫಿಟನ್ನು ಬೇಸಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಲಾಸ್ಟ್ ಇಯರ್ ಪ್ರಾಫಿಟ್ 15,000 ಇದೆ. ಸೊ 15,000 ಮೇಲೆ 2/10, ಅವಳ ಶೇರ್ 2/10 ಆ್ಯಂಡ್ 7 ಮಂತಿಗೆ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಒಂದು ಇಡೀ ವರ್ಷದಿದು, ಅದನ್ನು 7 ಮಂತಿಗೆ ಕನ್ವರ್ಟ್ ಮಾಡ್ತೀವಿ. 1,750 ಬಂತು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಿದೆ ನೋಡಿ, 5,000 ಶುಡ್ ಬಿ ಪೇಯ್ಡ್ ಇಮಿಡಿಯೇಟ್ಲಿ ಆ್ಯಂಡ್ ದಿ ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಅಂತ ಇದೆ. ಇಮಿಡಿಯೇಟ್ ಆಗಿ ಈ ಥರ ಪೇಮೆಂಟ್ ಆದರೆ ಅದನ್ನು ನಾವು ಕ್ಯಾಶಿಂದ ಅಥವಾ ಬ್ಯಾಂಕಿಂದ ಪೇಮೆಂಟ್ ಮಾಡ್ತೀವಿ. ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಅಕೌಂಟ್ ಇದೆ ನೋಡ್ಕೋತೀವಿ. ಇಲ್ಲಿ ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಕೌಂಟ್ ತೊಗೋಬೇಕು, ಕ್ಯಾಶ್ ಇದ್ದರೆ ಕ್ಯಾಶ್ ತೊಗೋಬೇಕು. ಎರಡೂ ಇದ್ದಾಗ ನೀವು ಯಾವ್ದು ತೊಗೊಂಡ್ರೂ ತೊಂದರೆ ಇಲ್ಲ. ಕ್ಯಾಶ್ ಈಸ್ ಪ್ರಿಫರೇಬಲ್. ಓಕೆನಾ. ಪೇಮೆಂಟ್ ಆದಾಗ ಅದನ್ನು ಡೆಬಿಟ್ ಸೈಡಲ್ಲಿ ತೊಗೋತೀವಿ, ಯಾಕಂದರೆ ಇಟ್ ಡಿಕ್ರೀಸಸ್ ಹರ್ ಅಕೌಂಟ್. ಅವಳ ಅಕೌಂಟನ್ನು ಡಿಕ್ರೀಸ್ ಮಾಡ್ತಾ ಇದ್ವಿ, ಅಂದರೆ ಅಮೌಂಟ್ ಕೊಡಬೇಕಾಗಿದ್ದನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಡಿಕ್ರೀಸ್ ಆಯಿತು. ಈ ಕಡೆ ತೊಗೊಂಡ್ವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ವಿ. 5,000 ಪೇ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಅದನ್ನು ತೊಗೊಂಡ್ವಿ. ಈಗ ಬ್ಯಾಲೆನ್ಸ್ ಮಾಡ್ತೀವಿ. ಆ್ಯಂಡ್ ಅವ್ರೇನು ಹೇಳಿದ್ದಾರೆ, ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಅಂತ ಇದೆ. ಹಾಗಾಗಿ ಬಂದಿರೋ ಬ್ಯಾಲೆನ್ಸನ್ನು ಎಕ್ಸಿಕ್ಯೂಟರ್ನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅವ್ರು ಏನು ಮೆನ್ಷನ್ ಮಾಡಿಲ್ಲ ಅಂದರೆ ನೀವಿಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೂಡ ಬರಿಬೋದು. ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಲೋನ್ ಅಕೌಂಟ್ ಅಂತ ಹೇಳಿ ನಾವು ಅದೇ ಥರ ಬರ್ಕೋತೀವಿ. ಹಿಂದಿನ ಪ್ರಾಬ್ಲಮಲ್ಲಿ ಮೆನ್ಷನ್ ಆಗಿರಲಿಲ್ಲ, ಹಾಗಾಗಿ ನಾವಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಲೂ ಬರಿಬೋದು. ಇದಿಷ್ಟು 13 ಪ್ರಾಬ್ಲಮ್ ಆಗಿತ್ತು. ಈಗ ಲಾಸ್ಟ್ ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಹಾರ್ಡೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ದಟ್ ಈಸ್ 12th ಪ್ರಾಬ್ಲಮ್ಗೆ ಬರ್ತಾ ಇದ್ದೀನಿ. ಪ್ರದೀಪ್, ಸಂದೀಪ್ ಆ್ಯಂಡ್ ಸಂಕೇತ್ ಆರ್ ಪಾರ್ಟ್ನರ್ಸ್. ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ ನೋಡಿ, ಪ್ರದೀಪ್, ಸಂದೀಪ್ ಆ್ಯಂಡ್ ಸಂಕೇತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ 3:2:1 ಇದೆ. ಸಂದೀಪ್ ಡೈಡ್ ಅಂತ ಕೊಟ್ಟಿದ್ದಾರೆ. ಸಂದೀಪ್ ಮೀನ್ಸ್ ಮಿಡಲ್ ಪಾರ್ಟ್ನರ್. ಅವನಿಗೆ ರೌಂಡ್ ಅಪ್ ಮಾಡ್ಕೊಳ್ಳೋಣ. 3:1 ಉಳ್ಕೊಂಡಿರೋ ರೇಷೋ ಆಯಿತು, ಅಂದರೆ ಗೇನ್ ರೇಷೋ ಆಗುತ್ತೆ. ಆ್ಯಂಡ್ ಅವನ ಶೇರ್ ಆಫ್ ಪ್ರಾಫಿಟ್ 2/6 ಆಗುತ್ತೆ. 3 + 2 + 1 6 ಆಯಿತು ಅಲ್ವಾ. ಆ್ಯಂಡ್ ಜುಲೈ 1ಗೆ ಅವನ ಡೆತ್ ಆಗ್ತಾ ಇದೆ, ಅಂದರೆ ಏಪ್ರಿಲ್ 1ಇಂದ ಶುರುವಾಗುತ್ತಲ್ವಾ ಈ ವರ್ಷ. ಏಪ್ರಿಲ್, ಮೇ, ಜೂನ್ 3 ಮಂತ್ ಅವನು ಬಿಸ್ನೆಸ್ ನಡೆಸಿದ್ದಾನೆ. ಜುಲೈಯಲ್ಲಿ ಬಿಸ್ನೆಸ್ ನಡೆಸ್ತಾ ಇಲ್ಲ ಅಂದಮೇಲೆ 3 months ಔಟ್ಸ್ಟ್ಯಾಂಡಿಂಗ್ ಮಂತ್ ಆಗುತ್ತೆ ಅಥವಾ ಇಂಟರ್ವಿನಿಂಗ್ ಪೀರಿಯಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳನ್ನ ಫಸ್ಟು ಟ್ರಾನ್ಸ್ಫರ್ ಮಾಡ್ಕೋತೀವಿ. ಸೊ ಆಗಲೇ ಹೇಳಿದಾಗೆ ರಿಸರ್ವ್ ಫಂಡ್, P&L ಅಕೌಂಟ್ ಮತ್ತು ಕ್ಯಾಪಿಟಲ್ ಬ್ಯಾಲೆನ್ಸ್ 12,000 ಇದೆ. ಇಲ್ಲಿ ನಮಗೆ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸಂದೀಪ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ. ಹಾಗಾಗಿ ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರೋದ್ರಿಂದ ಮೊದಲನೇ ಬ್ಯಾಲೆನ್ಸಿಗೆ ಸಂದೀಪ್ಸ್ ಕ್ಯಾಪಿಟಲ್ ಅಂತ ಬರ್ಕೊಂಡ್ವಿ. ಇಟ್ ಈಸ್ 12,000. ಹಾಗೆ ರಿಸರ್ವ್ ಫಂಡಲ್ಲಿ 12,000 ಅವನಿಗೆ ಶೇರನ್ನು ಕೊಡ್ತೀವಿ. 12,000 × 2/6 4,000 ಬಂತು. ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀವಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ದ ಕ್ಯಾಪಿಟಲ್ ಟು ಹಿಸ್ ಕ್ರೆಡಿಟ್ ಅಟ್ ದಿ ಟೈಮ್ ಆಫ್ ಹಿಸ್ ಡೆತ್ ಆ್ಯಂಡ್ ಇಂಟ್ರೆಸ್ಟ್ ದೇರ್ ಆನ್ ಆಟ್ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಇದನ್ನು ಮೆನ್ಷನ್ ಮಾಡದೇ ಇರಲಿ, ನಾವು ಈ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳನ್ನ ತಗೊಳ್ಳೇಬೇಕು. ಅದ್ರ ಜೊತೆಗೆ ಇಲ್ಲಿ ಇಂಟ್ರೆಸ್ಟ್ ದೇರ್ ಆನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನು ಕೊಟ್ಟಿದ್ದಾರೆ 10% ಪರ್ ಆ್ಯನಮ್ ಅಂತ. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಸಂದೀಪ್ ಇಟ್ ಈಸ್ 12,000 ಮೇಲೆ 10% ಓನ್ಲಿ ಫಾರ್ 3 ಮಂತ್ಸಿಗೆ. ಸೊ 300 ಬಂತು. ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀವಿ. ಹಿಸ್ ಪ್ರೊಪೋರ್ಷನೇಟ್ ಶೇರ್ ಇನ್ ರಿಸರ್ವ್ ಫಂಡ್ ಆಲ್ರೆಡಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ಫಾರ್ ದಿ ಇಂಟರ್ವಿನಿಂಗ್ ಪೀರಿಯಡ್ ವಿಲ್ ಬಿ ಬೇಸ್ಡ್ ಆನ್ ದಿ ಸೇಲ್ಸ್ ಡ್ಯೂರಿಂಗ್ ದಟ್ ಪೀರಿಯಡ್ ಅಂತ ಹೇಳಿದ್ದಾರೆ. ಅಂದರೆ ಇದು ಇನ್ನೊಂದು ಬೇಸ್. ಆ ಪೀರಿಯಡಲ್ಲಿ ಏನು ಸೇಲ್ಸ್ ಆಗಿದೆ ಅದನ್ನು ನಮ್ಗೆ ಕೊಟ್ಟಿರ್ತಾರೆ. ಆ್ಯಂಡ್ ರೇಟ್ ಆಫ್ ಪ್ರಾಫಿಟ್ ಎಷ್ಟು ಅರ್ನ್ ಆಗ್ತಾ ಇದೆ ಸೇಲ್ ಮೇಲೆ ಅದನ್ನು ಕೊಟ್ಟಿರ್ತಾರೆ. ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಆ ಇಂಟರ್ವಿನಿಂಗ್ ಪೀರಿಯಡಿನ ಪ್ರಾಫಿಟ್ ಎಷ್ಟು ಅನ್ನೋದು ಸಿಗುತ್ತೆ. ಇಷ್ಟು ತನಕ ನಾವು 1 ವರ್ಷದನ್ನ ನೋಡ್ತಾ ಇದ್ವಿ. ಬಟ್ ಇವಾಗ ನಮ್ಗೆ ಸಿಗುವಂಥ ಅಕ್ರೂಡ್ ಪ್ರಾಫಿಟ್ ಏನಿದೆ ಇದು ಆ ಇಂಟರ್ವಿನಿಂಗ್ ಪೀರಿಯಡಿಗೆ ಮಾತ್ರ ಆಗಿರುತ್ತೆ. ಬೇಸ್ಡ್ ಆನ್ ದಿ ಸೇಲ್ಸ್ ಡ್ಯೂರಿಂಗ್ ದಟ್ ಪೀರಿಯಡ್ ವಿಚ್ ವರ್ ಕ್ಯಾಲ್ಕುಲೇಟೆಡ್ ಆಸ್ 1,20,000 ಅಂತ ಕೊಟ್ಟಿದ್ದಾರೆ. ಅಂದರೆ ಸೇಲ್ಸ್ 1,20,000 ಇದೆ. ಅದ್ರ ಮೇಲೆ ದ ರೇಟ್ ಆಫ್ ಪ್ರಾಫಿಟ್ ಡ್ಯೂರಿಂಗ್ ಪಾಸ್ಟ್ 3 years ಹ್ಯಾಡ್ ಬಿನ್ 10% ಆನ್ ಸೇಲ್ಸ್ ಅಂತ ಇದೆ. ಅಂದರೆ ಅದ್ರ ಮೇಲೆ 10% ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದೆ ಫರ್ಮ್. ಹಾಗಾಗಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 10% ಆಫ್ 1,20,000 ಮಾಡಿದಾಗ 12,000 ಪ್ರಾಫಿಟ್ ಬರ್ತಾ ಇದೆ. ಅಂದರೆ ಇದು ಇಂಟರ್ವಿನಿಂಗ್ ಪೀರಿಯಡ್ನ ಪ್ರಾಫಿಟ್. ಅಂದರೆ ಈ 3 months ಇಂಟರ್ವಿನಿಂಗ್ ಪೀರಿಯಡಿಗೆ ಮಾತ್ರ ಅವರು 12,000 ಪ್ರಾಫಿಟನ್ನು ಅರ್ನ್ ಮಾಡಿದ್ದಾರೆ ಅಂತ ಅರ್ಥ. P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರೀತೀವಿ ಅಲ್ವಾ, ಇದಕ್ಕೆ ಅಕ್ರೂಡ್ ಪ್ರಾಫಿಟ್ ಆಗಿರೋದ್ರಿಂದ. ಸೊ 12,000 × 2/6 ಅಷ್ಟೇ ಮಾಡ್ತೀವಿ. ಸೊ ಈ ಮೊದಲು ಮಾಡಿದ ಥರ ಇದಕ್ಕೆ ನಾವು 3/12 ಮಲ್ಟಿಪ್ಲೈ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಈ 12,000 ಏನಿದೆ ಇದು ಆಲ್ರೆಡಿ 3 months ಪ್ರಾಫಿಟ್ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಮತ್ತೆ ಅದನ್ನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಜಸ್ಟ್ ಅವನ ಶೇರನ್ನು ಮಾತ್ರ ಮಲ್ಟಿಪ್ಲೈ ಮಾಡ್ತೀವಿ. 12,000 ಅವನ ಶೇರ್ 2/6, ಸೊ 4,000 ಬಂತು. ನೆಕ್ಸ್ಟ್ ಬರ್ತೀವಿ. ಹಿಸ್ ಶೇರ್ ಇನ್ ಗುಡ್ ವಿಲ್ ಟು ಬಿ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ಟ್ವೈಸ್ ದಿ ಅಮೌಂಟ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years ಅಂತ ಇದೆ. ಟ್ವೈಸ್ ಮೀನ್ಸ್ ಡಬಲ್ ಟೈಮ್, ಅಂದರೆ 2 ಸಲ. ಸೊ 2 × 3 years ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 3 yearsದು ಇಷ್ಟಿದೆ ನೋಡಿ, 9,200, 8,000, 9,800. ಅದನ್ನು ಆ್ಯಡ್ ಮಾಡಿದ್ವಿ, ಡಿವೈಡ್ ಬೈ 3 ಮಾಡಿದ್ವಿ. ಎವರೇಜ್ ಬಂತು 9,000. ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದಾಗ 18,000 ಗುಡ್ ವಿಲ್ ಆಫ್ ದಿ ಫರ್ಮ್ ಬರ್ತಾ ಇದೆ. ಅದರಲ್ಲಿ ಸಂದೀಪ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೋಣ. 18,000 × 2/6 ಮಾಡಿದಾಗ 6,000 ಬಂತು. ಆ್ಯಂಡ್ ಇಟ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ರಿಮೈನಿಂಗ್ ಪಾರ್ಟ್ನರ್ಸ್ ಇನ್ ಗೇನ್ ರೇಷೋ 3:1. ಸೊ ಇಲ್ಲಿ 3:1 ಉಳ್ಕೊಂಡಿತ್ತು ನೋಡಿ ಅವರ ರೇಷಿಯೋ. ಅದರಲ್ಲಿ ಅವರಿಗೆ ಶೇರ್ ಮಾಡಬೇಕಾಗತ್ತೆ. ಇದನ್ನು ಎಂಟ್ರಿ ಹೇಗೆ ಹಾಕ್ತೀವಿ,
ಬಂದಿರೋ ಗುಡ್ ವಿಲ್ ಶೇರ್ 6000, ಅದರಲ್ಲಿ 3/4 ಒಬ್ರು ಕೊಡ್ತಾ ಇದ್ದಾರೆ, 1/4 ಮತ್ತೊಬ್ರು ಕೊಡ್ತಾ ಇದ್ದಾರೆ. 4500, 1500 ಬಂತು. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ನೋಡಿ, ದ ಇನ್ವೆಸ್ಟ್ಮೆಂಟ್ಸ್ ವರ್ ಸೋಲ್ಡ್ ಫಾರ್ 16,250 ಆ್ಯಂಡ್ ಹಿಸ್ ಎಕ್ಸಿಕ್ಯೂಟರ್ಸ್ ವರ್ ಪೇಯ್ಡ್ ಆನ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, ಈ ಥರ ಡೆತ್ ಅಥವಾ ರಿಟೈರ್ಮೆಂಟ್ ಆದಾಗ ನಾವು ಅಸೆಟ್ ಮತ್ತು ಲ್ಯಾಬಿಲಿಟಿಗಳನ್ನು ರಿವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ, ಆ ರಿವ್ಯಾಲ್ಯೂಯೇಷನ್ ಆಗಿದ್ದರಿಂದ ಏನೆಲ್ಲ ಪ್ರಾಫಿಟ್ ಅಥವಾ ಲಾಸಸ್ ಬರ್ತಾ ಇದೆಯೋ ಅದನ್ನು ಕೂಡ ಎಲ್ಲ ಪಾರ್ಟ್ನರ್ಸಿಗೆ ಹಂಚಬೇಕಾಗುತ್ತೆ ರಿಟೈರ್ಮೆಂಟ್ ಅಥವಾ ಡೆತ್ ಆದಾಗ. ಆದರೆ ನಾವು ಇಷ್ಟೋ ತನಕ ನೋಡಿರೋ ಯಾವ ಪ್ರಾಬ್ಲಮಲ್ಲಿ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಅಥವಾ ಲಾಸಸ್ ಅನ್ನು ನಮಗೆ ಕೊಟ್ಟಿರಲಿಲ್ಲ ಅಲ್ವಾ. ಬಟ್ ಇದರಲ್ಲಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ರಿವ್ಯಾಲ್ಯೂಯೇಷನ್ ಅಲ್ಲ, ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡ್ತಾ ಇದ್ದಾರೆ. ಓಕೆನಾ, 13,250 ಇದನ್ನು 16,250ಗೆ ಸೇಲ್ ಮಾಡಿ ಬಂದಿರೋ ಪ್ರಾಫಿಟ್ ಏನಿದೆ ಅಥವಾ ಲಾಸ್ ಏನಾಗ್ತಾ ಇದೆ ಅದನ್ನು ಕೂಡ ಎಲ್ಲ ಪಾರ್ಟ್ನರ್ಸ್ ಹಂಚ್ಕೋಬೇಕು. ಇದು ಒಂದು ಪಾಯಿಂಟ್ ಇದರಲ್ಲಿ ಬರೋದು. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಇನ್ವೆಸ್ಟ್ಮೆಂಟನ್ನು ಯಾಕೆ ಸೇಲ್ ಮಾಡಿದಾರಪ್ಪ ಅಂದರೆ ಟು ಪೇ ಎಕ್ಸಿಕ್ಯೂಟರ್ಸ್. ಅವನ ಎಕ್ಸಿಕ್ಯೂಟರಿಗೆ ಏನು ಅಮೌಂಟ್ ಪೇ ಮಾಡಬೇಕಲ್ಲ, ಅದನ್ನು ಪೇ ಮಾಡೋದಕ್ಕೆ ನಮಗೆ ಸಫಿಷಿಯೆಂಟ್ ಅಮೌಂಟ್ ಇಲ್ಲ. ಯಾಕಂದರೆ ನೋಡಿ, ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ 12,000 ಅಷ್ಟಿದೆ, ಕ್ಯಾಶ್ ಎಟ್ ಬ್ಯಾಂಕ್ 13,700 ಇದೆ. ಇದೆರಡನ್ನೂ ಸೇರಿಸಿದ್ರು ಎಕ್ಸಿಕ್ಯೂಟರ್ಗೆ ಪೇ ಮಾಡುವಷ್ಟು ಅಮೌಂಟ್ ಸಾಕಾಗಲ್ಲ ಅನ್ಕೋತೀನಿ. ಹಾಗಾಗಿನೇ ಅವರು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡಿದಾಗ ಅವರಿಗೆ ಕ್ಯಾಶಲ್ಲಿ ದುಡ್ಡು ಬರುತ್ತಲ್ವಾ, ಹಾಗೆ ಬಂದಿರೋ ದುಡ್ಡನ್ನು ಅವರು ಎಕ್ಸಿಕ್ಯೂಟರ್ಗೆ ಪೇ ಮಾಡೋದಕ್ಕೆ ಬಳಸ್ಕೋತಾರೆ ಅಂತ. ಹಾಗಾಗಿನೇ ಈ ಅಡ್ಜಸ್ಟ್ಮೆಂಟಲ್ಲಿ 2 ಪಾಯಿಂಟ್ ಇನ್ವಾಲ್ವ್ ಆಗಿದೆ. ಒಂದು, ಇನ್ವೆಸ್ಟ್ಮೆಂಟ್ ಸೇಲ್ ಆಗ್ತಾ ಇದೆ ಪ್ರಾಫಿಟ್ಗೆ, ಸೊ ಅದರ ವ್ಯಾಲ್ಯೂ 13,250 ಇತ್ತು, ಅದನ್ನು 16,250ಗೆ ಮಾರ್ತಾ ಇದ್ದಾರೆ. ಅಂದರೆ 3,000 ನಮಗೆ ಪ್ರಾಫಿಟ್ ಆಯಿತು, ಅದರಲ್ಲಿ ಕೂಡ ಶೇರ್ ಕೊಡಬೇಕು. ಇನ್ನೊಂದು, ಅವರಿಗೆ ಪೂರ್ತಿ ಪೇಮೆಂಟನ್ನು ಮಾಡಬೇಕು. 2 ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಪ್ರಾಫಿಟಲ್ಲಿ ಶೇರ್ ಕೊಡೋದಕ್ಕೆ ಎಂಟ್ರಿನ ಕ್ರೆಡಿಟ್ ಸೈಡಲ್ಲಿ ಹಾಕ್ತೀನಿ. ಯಾಕಂದರೆ ಯಾವುದೇ ಪ್ರಾಫಿಟ್ ಆದರೆ ಅದನ್ನು ಫರ್ಮ್ ಕಡೆಯಿಂದ ಡಿಸಿಸ್ಡ್ ಪಾರ್ಟ್ನರ್ಗೆ ಕೊಡಬೇಕಲ್ವಾ, ಅಂದಮೇಲೆ ಅವನ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಎಂಟ್ರಿ. ಡಿಕ್ರೀಸ್ ಆಗುವಂಥದ್ದು ಅಥವಾ ಲಾಸ್ ಆಗಿದ್ದರೆ ಡೆಬಿಟ್ ಎಂಟ್ರಿ ಬರ್ತಿತ್ತು. ಬಟ್ ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ, ಹಾಗಾಗಿ ಇದಕ್ಕೆ ಎಂಟ್ರಿನ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳೋಣ. ಸೊ 3,000 ಬೇಕಿದ್ರೆ ನೀವು ಇದನ್ನು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಬರ್ದಿದ್ದೀನಿ 3,000 ಅಂತ ಹೇಳಿ. ಸೊ 3,000ಅಲ್ಲಿ ಅವನ ಶೇರನ್ನು ತಗೋತೀವಿ 2/6. ಕ್ಯಾಲ್ಕುಲೇಷನ್ ಮಾಡಿದಾಗ 1,000 ಬರ್ತಾ ಇದೆ. ಇದಕ್ಕೆ ವರ್ಕಿಂಗ್ ನೋಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಿದ್ರೆ ನೀವು ಹೇಗೆ ಮಾಡ್ಕೋತೀವಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಬುಕ್ ವ್ಯಾಲ್ಯೂ ಮಾಡ್ತೀರಿ. ಸೊ ಸೆಲ್ಲಿಂಗ್ ಪ್ರೈಸ್ 16,250 ಇದೆ ಆ್ಯಂಡ್ ಬುಕ್ ವ್ಯಾಲ್ಯೂ 13,250 ಇದೆ, ದಟ್ ಈಸ್ 3,000 ಬರುತ್ತೆ. ಈ ಥರ ಕೂಡ ನೀವು ವರ್ಕಿಂಗ್ ನೋಟನ್ನು ತೋರಿಸ್ಬೋದು. ಸೊ ಈಗ ಇದಿಷ್ಟಾದ ನಂತರ ಬ್ಯಾಲೆನ್ಸ್ ಮಾಡ್ತೀವಿ. ಬಂದಿರೋ ಬ್ಯಾಲೆನ್ಸಿನ ಅಮೌಂಟ್ ಏನಿದೆ ಅದನ್ನು ನಾವು ಪೂರ್ತಿಯಾಗಿ ಪೇಮೆಂಟ್ ಮಾಡಬೇಕು. ಯಾರಿಗೆ? ಎಕ್ಸಿಕ್ಯೂಟರ್ಸ್ಗೆ. ಸೊ ಇದಕ್ಕೆ ಎಂಟ್ರಿ ಏನು ಬರೀಬೇಕು ಅಂತ ನೋಡೋಣ. 27,300 ಬ್ಯಾಲೆನ್ಸ್ ಬರ್ತಾ ಇದೆ ನೋಡಿ. ಈ ಕಡೆ ಯಾವುದೇ ಅಮೌಂಟ್ ಇರಲಿಲ್ಲ, ಈ ಕಡೆ ಎಲ್ಲ ಟೋಟಲ್ ಮಾಡಿದಾಗ ಟೋಟಲ್ ಅಮೌಂಟ್ 27,300 ಬಂತು. ಇದನ್ನು ನಾವು ಪೇಮೆಂಟ್ ಮಾಡ್ತೀವಿ. ಆ್ಯಂಡ್ ಹಿಂದ್ಗಡೆ ಏನು ಬರೀಬೇಕು, ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರೀಬೇಕು. ನಾನಿಲ್ಲಿ ಕ್ಯಾಶನ್ನು ತಗೋತಾ ಇದ್ದೀನಿ, ಯಾಕಂದರೆ ಇಲ್ಲಿ 2 ಅಕೌಂಟ್ ಇದೆ ನೋಡಿ, ಕ್ಯಾಶ್ ಕೂಡ ಇದೆ, ಬ್ಯಾಂಕ್ ಕೂಡ ಇದೆ. ಯಾವುದನ್ನು ಬೇಕಿದ್ರೂ ನಾವು ತಗೋಬಹುದು. ಅವ್ರೇನು ಹೇಳಿದ್ದಾರೆ, ಹಿಸ್ ಎಕ್ಸಿಕ್ಯೂಟರ್ ವರ್ ಪೇಯ್ಡ್ ಆನ್ ಅಂತ ಇದೆ, ಹಾಗಾಗಿ ನಾನು ಕ್ಯಾಶ್ನ ಇಲ್ಲಿ ತಗೋತಾ ಇದ್ದೀನಿ. ಇಮಿಡಿಯೇಟ್ ಪೇಮೆಂಟ್ ಆಗಿದೆ ಅಂತ ಅರ್ಥ. ಸೊ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್, ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಓಕೆನಾ. ಸೊ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಇಲ್ಲಿ ಕೊಟ್ಟಿರುವಂಥ ಆನ್ಸರ್ ಬಂದಿದೆ ನೋಡಿ. ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಕೋತೀವಿ. ಈಸಿ ಟು ಹಾರ್ಡ್ ಎಲ್ಲ ಥರದ ಪ್ರಾಬ್ಲಮ್ಗಳು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ, ಕಾನ್ಸೆಪ್ಟ್ ಮೇಲೆ ವಿಡಿಯೋಗಳು ಬೇಕಿದ್ರೆ ಅದನ್ನು ಕೂಡ ನೀವು ತಿಳಿಸ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಅಕೌಂಟೆನ್ಸಿನ ಹೀಗೆ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಟಾಪಿಕ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.